ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುವ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರನೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸೊ ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಪಪ್ಪಿ ಸಿನಿಮಾದ ನಿರ್ದೇಶಕರಾದಂತ ಆಯುಷ್ ಮಲ್ಲಿ ಅವರು ಇದ್ದಾರೆ. ನಿರ್ದೇಶಕರು ಮಾತ್ರ ಬಂದಿದ್ದಾರೆ. ಯೂಶಲಿ ನನ್ನ ಜೊತೆ ಲೆಟ್ಸ್ ಟಾಕ್ ನಲ್ಲಿ ಕೆಲವು ಸಿನಿಮಾದ ಬಗ್ಗೆ ಮಾತಾಡ್ಬೇಕಾದ್ರೆ ಹೀರೋ ಬರ್ಲಿಲ್ಲ ಮೇಡಮ್, ಸಿಕ್ಕಾಪಟ್ಟೆ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವರು ಕೂಡ ಹೇಳ್ತಿದ್ದಾರೆ ದೊಡ್ಡವರಾಗಿದ್ದಾರೆ ಅಂತ. ಯಾವ ಲೆವೆಲ್ಗೆ ದೊಡ್ಡವರಾಗಿದ್ದಾರೆ ಅಂತ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಮಾತಾಡೋಣ. ಸಿನಿಮಾದಲ್ಲಿ ಏನಿದೆ, ಯಾಕೆ ನೀವು ಸಿನಿಮಾ ನೋಡ್ಬೇಕು ಅಂತ ಅವರೇ ಹೇಳ್ತಾರೆ. ನಿಮ್ಮನ್ನ ಪ್ರೀತಿಯಿಂದ ಮೇ 1ಗೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಇನ್ವೈಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಸಿನಿಮಾದ ಕೆಲವು ವಿಚಾರಗಳನ್ನ ಮಾತಾಡ್ಕೊಳ್ಬೇಕು ಅಂತಾನು ಬಂದಿದ್ದಾರೆ. ಸೊ ಮಾತಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಆರ್ ಶೋ. ನಮಸ್ಕಾರ ಆಯುಷ್ ಮಲ್ಲಿ ಅವರೇ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್. ಇವರ ಸಿನಿಮಾ ಪಪ್ಪಿ ಟ್ರೈಲರ್ ಮೂಲಕ ಸಿಕ್ಕಾಪಟ್ಟೆ ಸುದ್ದಿ ಮಾಡಿತ್ತು. ಇತ್ತೀಚೆಗೆ ಸಾಂಗ್ ಕೂಡ ರಿಲೀಸ್ ಮಾಡಿದ್ರು, ಅದು ಕೂಡ ಸದ್ದಾಗ್ತಾ ಇದೆ. ಸೊ ಅದೇ ಖುಷಿನಲ್ಲಿ ಮೇ 1ಗೆ ಪಪ್ಪಿ ಸಮೇತ ಬರ್ತಾ ಇದ್ದಾರೆ ಥಿಯೇಟರ್ಗೆ. ಸೊ ಸಿನಿಮಾ ಹೇಗಿದೆ, ಏನ್ ಮಾಡ್ತಿದ್ದಾರೆ, ಏನ್ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಮೇ 1ಗೆನೆ ಯಾಕೆ ಇನ್ವೈಟ್ ಮಾಡ್ತಿದ್ದಾರೆ ಅಂತ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ. ಸಿನಿಮಾ ಮಾಡೋದು ಒಂದು ಪಾರ್ಟ್ ಆದ್ರೆ ರಿಲೀಸ್ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜಿಂಗ್. ಸೊ ಎಷ್ಟು ಖುಷಿ ಆಗ್ತಾ ಇದೆ. ಸೊ ಹೆಂಗಿದೆ ಈಗ ಸಿಚುವೇಶನ್? ಹೌ ಆರ್ ಯು ಫೀಲಿಂಗ್ ನೌ, ರೈಟ್ ನೌ? ಸಿಚುವೇಶನ್ ಹೇಗಿದೆ ಅಂತಂದ್ರೆ, ನನ್ಗೆ ಸಿನಿಮಾ ಮಾಡೋದು ಇಷ್ಟ, ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡೋದು ತುಂಬಾ ಕಷ್ಟ. ಅದು ಏನಂತಂದ್ರೆ, ಇದು ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡೋದ್ರೊಳಗೆ ನಾನು 2 ಸಿನಿಮಾ ಮಾಡಿಬಿಡ್ಬೋದು ಅಷ್ಟು ನನ್ಗೆ ಇದು. ಯಾಕಂದ್ರೆ ಜನರಿಗೆ ಮಾಡಿರೋದನ್ನ ತಲುಪಿಸೋದಿದೆಯಲ್ಲ, ತುಂಬಾ ಕಷ್ಟ. 100% ಸಿನಿಮಾ ಮಾಡೋದು ಇಂಪಾರ್ಟೆಂಟ್. ಜೊತೆಗೆ ಮಾಡಿದ ಸಿನಿಮಾನ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಥ ಸಬ್ಜೆಕ್ಟ್ ಜೊತೆ ನಾನು ಬರ್ತಾ ಇದ್ದೀನಿ, ಇಂಥ ಕಂಟೆಂಟ್ ಜೊತೆ ಬರ್ತಾ ಇದ್ದೀನಿ ಅಂತ ತಿಳಿಸೋದು ಬಹಳ ಕಷ್ಟದ ವಿಷಯ. ಅದರಲ್ಲೂ ಈ ಇಂಟರ್ನೆಟ್ ಜಗತ್ತಿನಲ್ಲಿ ಆಕ್ಚುಲಿ ಎಲ್ಲವೂ ಕೈಯಲ್ಲೇ ಇದೆ, ಜಗತ್ತನ್ನೇ ಕೈಯಲ್ಲಿ ನೋಡ್ಬೋದು. ಆದ್ರೆ ನಮ್ಮ ವಿಷಯವನ್ನ ಜಗತ್ತಿಗೆ ತಲುಪಿಸೋದು ಒಂದು ಚಾಲೆಂಜಿಂಗ್ ವಿಚಾರನೆ. ಸೊ ಯಾವ ರೀತಿ ಪ್ರಮೋಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ, ಹೇಗ್ ನಡೀತಾ ಇದೆ? ನಮ್ದು ನಿಜವಾದ ಪ್ರಮೋಷನ್ ಅಂತಂದ್ರೆ ಟ್ರೈಲರ್. ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು? ನಮ್ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ. ಹೂಲೆ ನೀರೇ ನಂಗಂದಿ. ನಾ ಟೊಮೆಟೊ ಅನ್ಕೊಂಬಿಟ್ಟೇನಿ. ಹಬ್ಬ ತರಕಾರಿ ನೀವು ದೂರ ಹೋದ್ಲಿ. ನಮ್ದ ಹೊಸಪೇಟೆ ಕುಲ್ಗಮ್ಮ. ಇವ್ ನಮ್ಮ ಮನೆ ದೂರಲಿ ವರ್ಷ 2 ಭೇಟಿ ಮಾಡ್ತೀವಿ ನಾವ್ ಅಲ್ಲಿ. ಕನಕ ಕತ್ತಿ ಹಾಲಾರು ಕುಡಿಲಿ. ಕತ್ತಿ ಹಾಲು ಕುಡಿತಾರ ಯಾರ? ಮಾವನ ಹಾಲು ಕುಡಿಯೋದು ಬಿಟ್ಟು ಕತ್ತಿ ಹಾಲಾರು ಕುಡಿಲಿ. ಕೈ ನಡ್ಗೋದ್ ನಿಂದಿರ್ತಾವ. ನನ್ನನ್ನು ಮಾಡ್ಕೊಂತಿದ್ ಎಲ್ಲ ನೋಡ್ಬೇಕಾತು. ಇಲ್ಲಾಂದ್ರೆ ಒಲಿ ಮುಂದ್ ಕುಂತ್ಕೊಂಡು ಊದ್ಬೇಕಾಗತ್ತಲೆ ಪ್ಯಾಲಿ. ಈಗೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ ತಗ ಈಗರು ಒಲಿ ಮುಂದ್ ಅದನ್ನ ಊದಕತ್ತೀನಿ. ಪಪ್ಪಿ ಕಾಣೆಯಾಗಿದೆ. ಹೂಡುಕ್ಕಿ ಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುವುದು. ನಮ್ಮೂರಾಗ ಹಗಲೋರ್ ಹತ್ರ ಎಮ್ಮೆ ಹುಡುಕಿದ್ರು 1 ರೂಪಾಯಿ ಕೊಡಲ್ಲ. ಇಲ್ಲಿ 10,000 ರೂಪಾಯಿ ಕೊಡ್ತಾರ ಅಂದ್ರೆ ಭಾರಿ ಯಾವಲ್ಲ ಪರ್ಷ ನಾಯಿ ಕುನ್ನಿ ಒತ್ಕೊಂಡ್ ಬಂದ್ಬಿಟ್ಟಿ. ಅಲ್ಲ ಕುನ್ನಿ ಅಲ್ ಬೇದ್ರೆ ಸರ್ ಪಪ್ಪಿ ಅಂತ. ಉತ್ತರ ಕರ್ನಾಟಕದವ್ರನ್ನ ಒಳ್ಳೆಯರು ಅಂತ ಕೇಳಿದ್ದೆ, ಆದ್ರೆ ಇವತ್ತು ಕಣ್ಣಾರ ನೋಡ್ತಾ ಇದೀನಿ. ಏನ್ ಜನ ಇದ್ದೀರಿ. ಪಪ್ಪಿ, ಇವತ್ ನಾನು ನಮ್ಮ ಊರ್ಗ್ ಹೊಂಟಿದ್ದೀನಿ. ನೀನ್ ನನ್ ಜೊತೆ ಬರ್ತೀಯ ಇಲ್ಲ ನಿಮ್ ಓನರ್ ಜೊತೆ ಹೋಗ್ತೀಯ? ನೀ ನನ್ ಜೊತೆ ಬರ್ತೀಯ ಅಂದ್ರೆ ನನ್ನಿಂದೆ ಬಾ, ಇಲ್ಲಂದ್ರೆ ನೀ ಇಲ್ಲಂತ್ರ ಹೋಗ್ಬಿಡು. ಟ್ರೈಲರ್ ಈಗ ನಾನು ಅದೇನೆ ಎಷ್ಟೋ ಜನರಿಗೆ ನಾನು ಹೇಳಿದ್ದು. ಸೊ ಜನರು ಈಗ ತುಂಬಾ ವಾರಕ್ಕೆ 4-5 ಸಿನಿಮಾ ಬರ್ತಾ ಇರ್ತವೆ. ಆ ಸಿನಿಮಾದಲ್ಲಿ ಎಲ್ಲೋ ಕಳೆದು ಹೋಗ್ಬಿಡ್ಬಾರ್ದು. ಸೊ ಕಳೆದು ಹೋಗ್ಬಾರ್ದು ಅಂತಂದ್ರೆ ನೀವು ದಯವಿಟ್ಟು ಟ್ರೈಲರ್ ನೋಡಿ. ಸೊ ಟ್ರೈಲರ್ ನಿಮ್ಗೆ ಏನೊಂದು ಖುಷಿ ಕೊಡ್ತಂದ್ರೆ, ಅದ್ರಲ್ಲಿ ಏನಾದ್ರು ಮನೋರಂಜನೆ ಸಿಕ್ತಂತಂದ್ರೆ ಅಲ್ಲಿ ಸಿಗೋ 4 ನಿಮಿಷ ಸಿನಿಮಾದಲ್ಲಿ ನಿಮ್ಗೆ 2 ಅವರ್ ಸಿಗುತ್ತೆ. ಇಷ್ಟು ನಾವು ಗ್ಯಾರಂಟಿ ಕೊಡ್ಬೋದು. ಸೊ ನಮಗೇನು ಪ್ರಮೋಷನ್ ಆಗಿ ಏನಂತಂದ್ರೆ ಟ್ರೈಲರೇ ಮೇನ್. ಆ ಸಿನಿಮಾ ಥ್ರೂ ಟ್ರೈಲರ್ ಅಲ್ಲಿ ಏನು ವಿಷಯ ಇದೆ
ಅದ್ ಸಿನಿಮಾದಲ್ಲಿ ಅದೇ ಇರೋದ್ರಿಂದ ನಮ್ಗೆ ಟ್ರೈಲರೇ ಒಂದು ದೊಡ್ಡ ಹೌದೌದು ಸಪೋರ್ಟ್ ಇನ್ವಿಟೇಷನ್ ಅಂತ ಹೇಳ್ಬೋದು. ಸೊ ಹಿಂಗಿದೆ ಟ್ರೈಲರ್ಗೆ ನನ್ ಕಾಣ್ತಾ ಇದೆ, ಕಣ್ಣು ಮುಂದೆ ಕಾಣ್ತಾ ಇದೆ, ಟ್ರೈಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ಕೊಂಡು ನೋಡಿದ ತಕ್ಷಣನೇ ಅಟ್ರಾಕ್ಟ್ ಆಗುವಂತದ್ದು. ಪಪ್ಪಿ ಅಂತ ಟೈಟಲ್ ಸಿನಿಮಾದಲ್ಲಿ ಪಪ್ಪಿಗೆನೆ ಕ್ಯಾರೆಕ್ಟರ್ಗೆ ಐ ಮೀನ್ ನಾಯಿಗೆ ಇಟ್ಟಿರೋ ಇದ ಸಿನಿಮಾದಲ್ಲಿ ಪಪ್ಪಿನೇ ಹೀರೋ. ಓಕೆ ಪಪ್ಪಿನೇ ಹೀರೋ. ಸೊ ಹಾಗಾಗಿ ಆ ಪಪ್ಪಿ ಅನ್ನೋದು ಟೈಟ್ಲ್ ಒಂದು ಕ್ಯಾಚ್ ಅನಿಸ್ತು, ಹಂಗಾಗಿ ಅದನ್ನ ಯಾಕೆ ಇದೇ ಸಬ್ಜೆಕ್ಟ್ ಅಂದ್ರೆ ನನಗೆ ಒಂದು ಕೇಳ್ತಾ ಇರೋದು, ಚಾರ್ಲಿ ಅನ್ನೋ ಸಿನಿಮಾ ಕೂಡ ಇತ್ತೀಚೆಗೆ ಐ ಮೀನ್ ತುಂಬಾ ಸದ್ದು ಮಾಡಿತ್ತು, ಅದನ್ನು ಕೂಡ ರಿಲೇಟೆಡ್ ಒಂದು ನಾಯಿ ಜೊತೆ ಇರೋ ಸಂಬಂಧದ ತುಂಬಾ ಇಮೋಷನಲ್ ಕಾಮಿಡಿ ಆಗಿ ಹೋಗಿರುವಂತ ಸಬ್ಜೆಕ್ಟ್ ಅದು. ಸೊ ಎಲ್ಲಾದ್ರೂ ಇನ್ಸ್ಪೈರ್ ಆದ್ರ ಅಥವಾ ನಿಮ್ಮದೇ ಇದು ನಿಮ್ದೇ ಏನೋ ಒಂದು ನೋಡಿ ಇನ್ಸ್ಪೈರ್ ಆಗಿ ನೀವೇನೋ ಒಂದು ಮಾಡ್ಕೊಂಡಿರೋ ಕಥೆನ ಹೇಗೆ? ಇಲ್ಲ 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 ಆ ಸಿನಿಮಾದಿಂದ ಇನ್ಸ್ಪೈರ್ ಅಂತ ಇಲ್ಲ. ಆಕ್ಚುಲಿ ನಮ್ಮ ರಾಜಾಜಿನಗರದಲ್ಲಿ ಒಂದು ಟ್ರಾಫಿಕ್ ಅಲ್ಲಿ ನಿಂತಿದ್ದೆ ನಾನು, ಒಂದು ಬೋರ್ಡ್ ನೋಡಿದೆ, ಒಂದು ನಾಯಿ ಕಾಣೆಯಾಗಿದೆ ಶ್ರೀಮಂತರದ್ದು, ಅದು ಹುಡುಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ. ಅದನ್ನ ಯಾಕೋ ನನ್ಗೆ ಕಾಡ್ತಾ, ಅದನ್ನ ಇಟ್ಕೊಂಡೆ ಏನೋ ಮಾಡ್ಬೋದಿತ್ತಲ್ಲ, ಏನೋ ಚೆನ್ನಾಗಿ ಮಾಡಿದೆ. ಆಕ್ಚುಲಿ ಬೇರೆಯವ್ರನ್ನೆಲ್ಲ ಅನ್ಕೊಂಡಿದ್ದೆ, ಶರಣ್ ಸರ್ ಅನ್ಕೊಂಡಿದ್ದೆ, ಚಿಕ್ಕಣ್ಣವ್ರನ್ನ ಅನ್ಕೊಂಡಿದ್ದೆ ಈ ಸಬ್ಜೆಕ್ಟ್ಗೆಲ್ಲ. ಅವ್ರನ್ನ ಇದೇ ಅವ್ರ ಕೆಲಸ ಈ ತರ ಇದು ಮಾಡಿದ್ರೆ ಹೇಗಿರುತ್ತೆ ಅಂತ ಆ ತರ ಹುಟ್ಟಿದ ಕತೆ ಅದು. ಸೊ ಅದನ್ನ ನಾವು ಈಗ ಮಕ್ಕಳಿಗೆ ಆಡ್ ಮಾಡ್ಕೊಂಡು ಸೊ ಈ ನೇಟಿವಿಟಿಗೆ ಇದ್ ಮಾಡ್ತಾರೆ. ಇದು ಮಕ್ಕಳ ಅಂದ್ರೆ ಮೇನ್ ಕ್ಯಾರೆಕ್ಟರ್ಗಳು ಮಕ್ಕಳು ಮತ್ತು ಪಪ್ಪಿ. ಹೌದು. ಬೇರೆ ಯಾರೆಲ್ಲ ಇದ್ದಾರೆ ಸರ್ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ? ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ದುರ್ಗಪ್ಪ ಕಂಬಳಿ ಅಂತ, ರೇಣುಕಾ ಅಂತ ದೇಸಾಯಿ ಅಂತ ಇದ್ದಾರೆ. ಸೊ ಅವರು ನಮ್ಮ ಭಾಗದ ಕಲಾವಿದರು. ಅವರು ಯೂಟ್ಯೂಬ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ರು. ದುರ್ಗಪ್ಪ ಕಂಬಳಿ ಅಂದ್ರೆ ಈ ನಮ್ಮ ಯಲಬುರ್ಗ, ರಾಯಚೂರು, ಕೊಪ್ಪಳ, ಸಿಂಧನೂರು ಭಾಗದಲ್ಲಿ ತುಂಬಾ ಸ್ವಲ್ಪ ಫೇಮಸ್ ಆಗಿ ಥಿಯೇಟರ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ಈ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಮೂವಿ ಮಾಡ್ಬಿಟ್ಟು ಅವ್ರನ್ನೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ತಿರ್ತಾರೆ. ಅವರು ತುಂಬಾ ಫೇಮಸ್. ಸೊ ಅವ್ರನ್ನ ಈ ಫಾದರ್ ಕ್ಯಾರೆಕ್ಟರ್ಗೆ, ರೇಣುಕಾ ಅನ್ನೋರ್ನ ಮದರ್ ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡ್ಕೊಂಡಿದ್ರು. ನಿಮ್ಮ ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಇದು ನಾರ್ತ್ ಕರ್ನಾಟಕ, ಟಿಪಿಕಲ್ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಂತ ಬಳಸಿದ್ದೀರಾ. ಸೊ ಎಂಟೈರ್ ಕಥೆನೂ ಅಲ್ಲಿದ್ದೇ ಅದೇ ಪ್ರದೇಶದ್ದು ಅಥವಾ ಹೇಗೆ? ಹೌದೌದು. ಸಿನಿಮಾ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಉತ್ತರ ಕರ್ನಾಟಕ ಭಾಷೆನೇ ಇರುತ್ತೆ. ಉತ್ತರ ಕರ್ನಾಟಕ ಭಾಷೆದಲ್ಲಿ ಈ ನಮ್ಮ ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಸೊ ಬಳ್ಳಾರಿ ಈ ಭಾಗದ ನೇಟಿವಿಟಿ ಸ್ಲ್ಯಾಂಗ್ ಅದು. ಸೊ ಈ ಅದು ಬಿಗಿನಿಂಗ್ ಇಂದ ಎಂಡ್ ವರೆಗೂ ಅದೇ ಸ್ಲ್ಯಾಂಗೇ ಇರುತ್ತೆ ಮೇಡಮ್. ಸೊ ಎಲ್ಲಾ ಆರ್ಟಿಸ್ಟ್ಗಳು ಅಲ್ಲಿಂದನೇ ನಿಮ್ಮ ಆ ಭಾಗದ ಕಡೆಯಿಂದನೇ ತಗೊಂಡಿದ್ರ? ಬಿಕಾಸ್ ಭಾಷೆ ಬಳಕೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತುಂಬಾ ನ್ಯಾಚುರಲ್ ಆಗಿ ಸಹಜವಾಗಿ ಬರಬೇಕು, ಅದು ಸಹಜವಾಗಿ ಕಾಣ್ತಾ ಇದೆ ನಿಮ್ ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಆ ಭಾಗದಿಂದನೇ ಇದು ಮಾಡಿದ್ದು. ಸೊ ಇಲ್ಲಿಯವ್ರನ್ನ ತಗೊಂಡು ನಾವು ಇದು ಮಾಡೋದ್ರಿಂದ ಆ ನೇಟಿವಿಟಿ ಇದಾಗುತ್ತೆ. ಅಂದ್ರೆ ಅದು ಕಲ್ತು ಮಾಡೋದಕ್ಕೆ ಸಹಜತೆ, ನೈಜತೆ ಇರಲ್ಲ. ಸೊ ಹಂಗಾಗಿ ಅಲ್ಲೇ ಕಲಾವಿದರನ್ನ ತಗೊಂಡು ಅವ್ರಿಗೇನು ಬರುತ್ತೆ ಅದು, ನಾವೇನು ಜಸ್ಟ್ ಎಷ್ಟು ಎಕ್ಸ್ಟ್ರಾ ಅವ್ರಿಗೇನು ಫೀಡ್ಬ್ಯಾಕ್ ಏನಿಲ್ಲ. ಸೊ ನನ್ನ ಡೈಲಾಗ್ ಇಷ್ಟಿದೆ, ನೀವು ನಿಮ್ಮ ಸ್ಲ್ಯಾಂಗ್ ಅಲ್ಲೇ ಹೇಳಿ, ನಿಮ್ ಭಾಷೆಲ್ಲೇ ಹೇಳಿ. ಯಾಕಂದ್ರೆ ನಾನು ಆ ಭಾಗದವನ್ ಆಗಿರೋದ್ರಿಂದ ಆ ಭಾಷೆ ನನಗ್ ಗೊತ್ತು, ಅಲ್ಲಿ ಕಲ್ಚರ್ ಗೊತ್ತು ನನಗೆ. ಅದು ಮಣ್ಣಿನ ಏನ್ ಹೇಳ್ತಾರೆ ಅದು ಸೊಗಡು ಗೊತ್ತು ನನ್ಗೆ. ಸೊ ಹಾಗಾಗಿರೋದ್ರಿಂದ ನನ್ಗೆ ಈಸಿ ಆಯ್ತು ಅದು. ಸೊ ಕತೆ ನಿಮ್ದೆ? ಕತೆ ನಂದೆ, ಡೈಲಾಗು ನಂದೆ, ಡೈರೆಕ್ಷನ್ ನಂದೆ. ಇದಕ್ಕೆ ನಿರ್ಮಾಪಕರು ಬಂದ್ಬಿಟ್ಟು ನಮ್ ಸ್ನೇಹಿತರು, ಸ್ನೇಹಿತರು ಮತ್ತು ನೀವು ಸೇರ್ಕೊಂಡು ಒಂದು ಪಪ್ಪಿ ಜೊತೆ ಮಕ್ಕಳ ಜೊತೆ ಬರ್ತಾ ಇದ್ದೀರಾ. ಸೊ ಬೇಸಿಗೆನಲ್ಲಿನೇ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ ಮುಂಚೆನೆ? ಬಿಕಾಸ್ ರಜೆ ಇರುತ್ತೆ, ಎಲ್ರು ನೋಡ್ಬೋದು, ಫ್ಯಾಮಿಲಿ ಇದು ಇಟ್ಸ್ ಅನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಡೆಫಿನೆಟ್ಲಿ ತುಂಬಾ ಮಕ್ಕಳಿಗೆ ಇಷ್ಟ ಆಗುವಂತ ಸಿನಿಮಾ. ಮಕ್ಕಳಿಗೆ ಯಾಕೆ ಇಷ್ಟ ಆಗುತ್ತೆ ಅನ್ನೋಕೆ ಒಂದು ಎಕ್ಸಾಂಪಲ್ ಹೇಳ್ಬೋದು ನಾವು. ಒಂದು ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ ಒಂದು ಫ್ಯಾಮಿಲಿಗೆ ಒಂದು ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ವಿ. ಸೊ ಮಾಡಿದಾಗ ಅದು ಸಂಜೆ ಈವ್ನಿಂಗ್ ಟೈಮ್ ಅಲ್ಲಿ ಆಗಿರೋದ್ರಿಂದ ಫಸ್ಟ್ ಹಾಫ್ ನೋಡಿದ್ರು. ಫಸ್ಟ್ ಹಾಫ್ ನೋಡಿ ತುಂಬಾ ಎಲ್ಲ ಒಂದು 20-25 ಜನ ಇದ್ರು. ಸೊ ನೋಡಿಬಿಟ್ಟು ಎಲ್ಲ ಖುಷಿಯಾಗಿದ್ರು, ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಎಂಜಾಯ್ ಆದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ಕ್ಲೈಮ್ಯಾಕ್ಸ್ ಊಟ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ 10 ಗಂಟೆಯಿಂದ ನೈಟ್ 10 ಗಂಟೆಯಿಂದ ಸ್ಟಾರ್ಟ್ ಆಯ್ತು. ಆ ಕಡೆ ಒಂದು 1 ಅವರ್ ಇತ್ತು ಸಿನಿಮಾ. ಹೋಗ್ತಾ ಹೋಗ್ತಾ ಎಂಜಾಯ್ಮೆಂಟ್ ಇಂದ ಎಮೋಷನಲಿ ನಿಮಗೆ ಕನೆಕ್ಟ್ ಆಗ್ಬಿಟ್ಟು ನಮ್ ಪ್ರೊಡ್ಯೂಸರ್ ಮಗ ಏನಂತಂದ್ರೆ ನಮ್ ಪಾಡಿಗೆ ನಾವು ಸಿನಿಮಾ ನೋಡ್ತಿದ್ವಿ, ಕ್ಲೈಮ್ಯಾಕ್ಸ್ ಪೋರ್ಷನ್ ಬಂದಾಗ ಅಳ್ತಾ ಇದ್ದಾನೆ. ನಮಗೆ ಶಾಕ್, ಯಾರು ಅಳ್ತಾ ಇದಾರೆ ಅಂತ ನೋಡಿದ್ರೆ ಅವ್ನು ಅಳ್ತಾ ಇದ್ದಾನೆ. ಆದ್ರೆ ಅಷ್ಟು ಕನೆಕ್ಟ್ ಆಗಿದೆ ನೋಡಿ. ಈಗ ದೊಡ್ಡೋರ್ಗೆ ನಾವು ನಟನೆ ಮಾಡಿ ಹಳಿ ಅಂತ ಹೇಳ್ಬೋದು, ಅಳಿಸ್ಬೋದು. ಮಕ್ಕಳನ್ನ ಅಳ್ಸೋದು ಅಷ್ಟೇ ಇದೆ. ಅವ್ರಿಗೆ ಏನಾದ್ರೂ ಒಂದು ರಿಯಲ್ ಆಗಿ ಕನೆಕ್ಟ್ ಆಗ್ಬೇಕು. ಆ ಕನೆಕ್ಟ್ ಆದಾಗೇನೆ ಅವ್ರು ಅಳೋದು. ಸೊ ಆವಾಗ ಕನೆಕ್ಟ್ ಆಗಿದ್ದೆ. ಆ ಮಗು ಅಳೋದ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಓ, ಸಿನಿಮಾದಲ್ಲಿ ಏನೋ ಇದೆ, ಇದು ನಿಜವಾಗ್ಲೂ ಮಕ್ಕಳಿಗೆ ನೋಡ್ತಕ್ಕಂಥ ಸಿನಿಮಾ ಅಂತ ನನ್ಗೆ ಅವಾಗ ಇದಾಯ್ತು. ಹಾಗಾಗಿ ಈಗ ರಜೆ ಇರೋದ್ರಿಂದ May 1 ಬರೋಕೆ ಪ್ಲಾನ್ ಅನ್ಕೊಂಡಿದೀವಿ ಮೇಡಮ್.
ಸೊ ಪರ್ಫೆಕ್ಟ್ ಟೈಮಿಂಗ್ ಇಟ್ಕೊಂಡು ಬರ್ತಾ ಇದ್ದಾರೆ. May 1st ಗೆ ಪಪ್ಪಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಬೋರ್ ಆಗ್ತಾ ಇದೆ, May 1st ಗೆ ರಜೆ ಬೇರೆ ಇರುತ್ತೆ, ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಮ ಪಕ್ಕದಲ್ಲಿರೋ ಥಿಯೇಟರ್ಗೆ ಹೋಗಿ. ಪಪ್ಪಿ ಇರ್ತಾರೆ, ಪಪ್ಪಿ ಜೊತೆ ಮಕ್ಕಳು ಇರ್ತಾರೆ, ನಗಿಸ್ತಾರೆ, ಅಳ್ತಾರೆ, ತುಂಬಾ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಔಟಿಂಗ್ ಮಾಡ್ಕೊಂಡು ಬರ್ಬೋದಲ್ವಾ? ಡೆಫಿನೆಟ್. ಸೊ ಪಪ್ಪಿಯನ್ನ ಹೆಂಗೆ ನೀವು ಚೂಸ್ ಮಾಡಿದ್ರಿ? ಓಕೆ, ಕತೆ ಬಂತು, ಮಕ್ಳನ್ನ ಚೂಸ್ ಮಾಡ್ತೀವಿ, ಪಪ್ಪಿನ ಚೂಸ್ ಮಾಡೋದು ಕಷ್ಟ, ಆಮೇಲೆ ಅದನ್ನ ಟ್ರೈನ್ ಅಪ್ ಮಾಡಿ ನಿಮಗ್ ಬೇಕಾದಂಗೆ ನಡೆಸ್ಕೊಳ್ಳೋದು ಬಹಳ ಕಷ್ಟ. ಸೊ ಹೆಂಗ ಮಾಡ್ಕೊಂಡ್ರಿ ಅದನ್ನ? ಅದು ನಾವು ಆ ಹುಡುಗರಿಗೆ ಸೆಲೆಕ್ಷನ್ ಆದ್ಮೇಲೆ ಒಂದು ಪಪ್ಪಿ ಬೇಕಾಗಿತ್ತು. ಆ ಪಪ್ಪಿನ ಹೆಂಗ್ ಇದು ಮಾಡೋದು ಅಂತ ಅಂದಾಗ, ಸೊ ಆಮೇಲೆ ನನಗೆ ಡಾಗ್ ಲವರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳಿದೆ. ತುಂಬಾ ಫ್ರೆಂಡ್ಲಿ ಯಾವ್ದು ನಾಯಿ, ಯಾವ್ದು ಮಕ್ಕಳಿಗೆ ಆಮೇಲೆ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗುತ್ತಂತ ಅವ್ರು ಕೆಲವೊಬ್ರು ಒಂದೊಂದು ಹೇಳಿದ್ರು. ಹೈಯೆಸ್ಟ್ ಅದರಲ್ಲಿ ರೇಟಿಂಗ್ ಬಂದಿದ್ದು ಗೋಲ್ಡನ್ ರಿಟ್ರೀವರ್, ಲ್ಯಾಬ್ ತುಂಬಾ ಚೆನ್ನಾಗಿರ್ತವೆ, ಎಲ್ಲ ಫ್ರೆಂಡ್ಲಿ ಆಗಿರ್ತವೆ, ಯಾರಿಗೆ ಕಚ್ಚಲ್ಲ ಅಂತ. ಅದ್ರಾಗ ನೋಡಿದಾಗ ನನಗೆ ಗೋಲ್ಡನ್ ರಿಟ್ರೀವರ್ ತುಂಬಾ ಇದಾಯ್ತು. ಅದು ತುಂಬಾ ಕ್ಯೂಟ್ ಆಗಿ ಏನು ಮುದ್ದಾಗಿ ಇರುತ್ತದೆ. ಸೊ ಹಂಗಾಗಿ ನಾನು ಗೋಲ್ಡನ್ ರಿಟ್ರೀವರ್ ಸೆಲೆಕ್ಟ್ ಮಾಡಿದೆ. ಅದಾದ್ಮೇಲೆ ನಾನು ಅದಕ್ಕೆ ಟ್ರೈನಿಂಗ್ ಬೇಕಾಗಿತ್ತು. ಸೊ ಇವನು ಹುಡುಗ ಹೇಳ್ದಂಗೆ ಕೇಳ್ಬೇಕು, ಮಲ್ಕೊಂಡ್ರೆ ಮಲ್ಕೋಬೇಕು, ಎದ್ದೇಳ್ಬೇಕು, ಸೊ ಅವ್ನು ಹೋದಾಗ ಅವನಿಂದ ಹೋಗ್ಬೇಕು. ಸೊ ಹೆಂಗ್ ಟ್ರೈನಿಂಗ್ ಮಾಡೋದು? ಅವಾಗ ಬಸವನಗುಡಿ ಹತ್ರ ಒಬ್ಬ ಟ್ರೈನರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಸರ್ ಟ್ರೈನ್ ಬೇಕು ಪಪ್ಪಿಗೆ ಅಂತ ಹೇಳಿದೆ. ಅವರು ಅವ್ನು ಏನ್ ಹೇಳ್ತಾನೆ ಅಟ್ಲೀಸ್ಟ್ ಅದಾದ್ರೆ ಕೇಳ್ಬೇಕಂತ ಹೇಳಿದಾಗ ಅವ್ರು ಹೇಳಿದ, ಇಲ್ಲ ಸರ್ ಪಪ್ಪಿಗೆಲ್ಲ ಅಷ್ಟು ಇದಿರಲ್ಲ, ಒಂದ್ 3 months ಆದ್ರೆ ಬೇಕು, ನೀವು ಪಪ್ಪಿಗೆ ಟ್ರೈನ್ ಮಾಡ್ಬೇಕಂದ್ರೆ 3 months ಟೈಮ್ ಬೇಕು ಅಂದ. ಪಪ್ಪಿನ 3 months ನಾವು ಟ್ರೈನ್ ಕೊಟ್ರೆ ಅದು ಇಷ್ಟಿರೋದೇ ದೊಡ್ಡದಾಗೋಗ್ಬಿಡುತ್ತೆ, ಅದು ನಮ್ಗೆ ಇಷ್ಟ ಆಗಲ್ಲ, ಏನ್ ಮಾಡೋದು ಅಂತ ಇದಾಯ್ತು. ಸೊ ಏನೋ ನೆನ್ಸ್ಕೊಂಡ್ ಹಾಗೆ ರಾಯರಿದ್ದಾರೆ ಅಂತ ಹೋಗಿದ್ದು. ಸೊ ಆಕ್ಚುಲಿ ಅದು ಟ್ರೈನರ್ಗಿಂತ ಬೆಟರ್ ಆಯ್ತು. ಸಹಜವಾಗಿ ಇವ್ರ ಪಪ್ಪಿ ಸಹಜವಾಗಿ ಆಕ್ಟ್ ಮಾಡಿ, ಅಭಿನಯ ಯಾವುದೇ ತರದ್ದು ಏನಿಲ್ಲ. ನೋಡಿ ಪಪ್ಪಿ ಅಂತ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡ್ಕೊಂಡು ಟ್ರೈನ್ ಮಾಡದೆ ಪಪ್ಪಿಯನ್ನ ಪಪ್ಪಿ ತರನೇ ಇಟ್ಕೊಂಡು ಆಕ್ಟ್ ಕೂಡ ಮಾಡಿಸ್ಬಿಟ್ಟಿದ್ದಾರೆ ಅದ್ರ ಕೈಯಿಂದ. ಸೊ ಮತ್ತೆ ಸಾಂಗ್ ಗಳೆಲ್ಲ ಎಷ್ಟಿದೆ ಸರ್? ಒಂದ್ ಸಾಂಗ್ ರಿಲೀಸ್ ಮಾಡಿದೀರಾ, ಅದು ಸುದ್ದಿ ಆಗ್ತಾ ಇದೆ, ಅದನ್ನ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲೇ ಇದೆ. ಸೊ ಎಲ್ಲ ಸಾಂಗ್ ಗಳು ಅದೇ ಇದೆಯಾ? ಹೌದು, ಇನ್ನೊಂದು ಬಿಗಿನಿಂಗ್ ಒಂದು ಟ್ರಾವೆಲಿಂಗ್ ಒಂದು ಸಾಂಗ್ ಇದೆ. ಸೊ ಅದನ್ನು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲೇ ಇದೆ. ಶಿವಾನಿ ಅಂತ ಸರಿಗಮಪ ಸಿಂಗರ್ ಆಡಿರೋದು. ಸೊ ಅದನ್ನು ತುಂಬಾ ಎಂಜಾಯ್ಮೆಂಟ್ ಆಗಿದೆ. ಈಗ ಏನಿದೆಲ್ಲ ಈಗ ರಿಲೀಸ್ ಆಗಿದೆ ಅದೇ ಸ್ಲ್ಯಾಂಗ್ ಅಲ್ಲೇ ಇದೆ. ಸೊ ಅದು ಒಂದು ಮಾಂಟೇಜಸ್ ಸಾಂಗ್, ಅದನ್ನು ರೀಸೆಂಟ್ ಆಗಿ ಈಗ ರಿಲೀಸ್ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. 2 ಸಾಂಗ್ ಇದೆ ಟೋಟಲ್. 2 ಸಾಂಗ್ ಇದೆ. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ, ಈ ಮಕ್ಕಳನ್ನ ಚೂಸ್ ಮಾಡುತ್ತೀರಲ್ಲ, ಇವಾಗ ಮಾತಾಡಿದ್ವಿ, ನೋಡಿದ್ವಿ ನಿಮ್ಮ ಟ್ರೈಲರ್ ಅಲ್ಲಿ ಇಬ್ರು ಮಕ್ಕಳನ್ನ. ಅವರನ್ನು ಹೇಗಿಟ್ರ? ಅವ್ರ ಮೊದ್ಲೇ ಆರ್ಟಿಸ್ಟ್ಗಳ ಅಥವಾ ನೀವೇ ಚೂಸ್ ಮಾಡಿ ಆಕ್ಟ್ ಮಾಡಿಸಿದ್ದ, ಕಲ್ಸಿದ್ದ, ಹಿಂಗೆ? ಇಲ್ಲ, ನನಗೆ ಇದಕ್ಕೆ ಆಕ್ಟಿಂಗ್ ಬರೋರು ಬೇಕಾಗಿದ್ದಿಲ್ಲ. ಸೊ ಆಕ್ಟಿಂಗ್ ಬರೋರಾದ್ರೆ ಅದು ಅಷ್ಟು ಇದಾಗಲ್ಲ, ಸಹಜತೆ ಬೇಕಾಗಿತ್ತು. ಸೊ ಹಾಗೆ ನಾನು ರೀಲ್ಸ್ ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಯಾರನ್ನ ಚೂಸ್ ಮಾಡೋದು ಅಂತ ಜಗದೀಶ್ ಅಂತ ಹುಡುಗ ಇದಾನಲ್ಲ, ಕೊಪ್ಪಳ ನಮ್ಮ ಭಾಗದ ಹುಡುಗ. ಸೊ ಅವ್ನು ಚೂಸ್ ಮಾಡಿದೆ, ನೋಡಿದೆ, ರೀಲ್ಸ್ ಎಲ್ಲ ಚೆನ್ನಾಗಿತ್ತು. ಕೆಲವ್ರಿಗೆಲ್ಲ ಬೈದಿದ್ದವನು ಆ ರೀಲ್ಸ್ ಅಲ್ಲೆಲ್ಲ, ಆ ಸ್ಲ್ಯಾಂಗ್ ನನಗೆ ಕ್ಯಾಚ್ ಆಯ್ತು, ಲೋಕಲ್ ಕ್ಲಾಸ್. ಇವ್ನು ಹಿಡ್ಕೊಂಡ್ರೆ ಏನೋ ವರ್ಕ್ ಆಗುತ್ತೆ ಅಂತ ನನಗೆ ಒಂದು ಐಡಿಯಾ ಬಂತು. ಸೊ ಅದು ಏನ್ ಮ್ಯಾಜಿಕ್ ಅಂತಂದ್ರೆ, ಸೊ ಅವನು ಕಾಂಟ್ಯಾಕ್ಟ್ ಮಾಡ್ಬೇಕು. ಸೊ ನಂಬರ್ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡು ಅಲ್ಲಿಂದ ಫೇಸ್ಬುಕ್ ಕನೆಕ್ಟ್ ಆಗಿ ಅವರನ್ನ ಬೀರಪ್ಪ ಅಂತ ಇದ್ದಾರೆ, ಅವ್ರಿಗೆ ನಾನು ಮೆಸೇಜ್ ಹಾಕಿ ಎಲ್ಲ ಇದ್ ಮಾಡಿದ್ರೆ, ಅವ್ರು ಸರ್ ನಿಮ್ ತಮ್ಮ ಈ ತರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ ತಮ್ಮನ ಕಳಿಸ್ಕೊಡಿ ಅಂತಂದ್ರೆ, ಸಿನಿಮಾಕ್ಕೆಲ್ಲ ಕಳಿಸಲ್ಲ, ನೀವು ಬೆಂಗಳೂರಲ್ಲಿ ಇರ್ತೀರಾ, ನಾವು ಇದು ಸುಮ್ನೆ ಏನೋ ರೀಲ್ಸ್ ಮಾಡಿಸ್ತಾ ಇದ್ವಿ ಸರ್, ಸಿನಿಮಾಕ್ಕೆಲ್ಲ ಕಳಿಸಲ್ಲ ಸರ್. ನನಗೆ ಅವ್ನ್ ಬಿಟ್ರೆ ನಮ್ಮ ಸ್ನೇಹಿತರೆಲ್ಲ ಬೇರೆ ಬೇರೆ ಅವ್ರನ್ನ ಫೋಟೋಸ್ ಕಳಿಸಿದಾರೆ. ಅದು ಗೊತ್ತಿಲ್ಲ, ಒಬ್ಬ ಡೈರೆಕ್ಟರ್ಗೆ ಒಬ್ಬ ಕಲಾವಿದ ಬೇಕಂತಂದ್ರೆ ಅದ್ ಮೈಂಡ್ ಅಲ್ಲಿ ಯಾವುದೇ ಇರುತ್ತೆ, ಅದು ತಪ್ಪಲ್ಲ. ಅದು ಯಾಕಂದ್ರೆ ಅವ್ರು ಅದಕ್ಕೆ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಆ ತರ ನನಗೆ ಅವನಲ್ಲಿ ಕಂಡಿತು ಆ ಸಹಜತೆ, ಅವನ ಡೈಲಾಗ್ ಡೆಲಿವರಿ. ಸೊ ಏನ್ ಮಾಡೋದು, ಹೆಂಗ್ ಕ್ಯಾಚ್ ಮಾಡೋದು, ಅವ್ನು ಊರ್ ಗೊತ್ತಾಯಿಲ್ಲ, ಊರ್ ಹೇಳ್ತಾ ಇಲ್ಲ, ಬಂದ್ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆಮೇಲೆ ನಮ್ ದುರ್ಗಪ್ಪ ಕಂಬಳಿ ಅಂತ ಇದಾರಲ್ಲ, ಸೊ ಅವರು ಕೊಪ್ಪಳ ಭಾಗದವ್ರು ಆಗಿದ್ರಿಂದ ಅವ್ರ ಕಾಂಟ್ಯಾಕ್ಟ್ ಹಚ್ಚಿ ಅವ್ರ ಊರಿಗೆ ಹೋಗಿ, ಇವ್ರದ್ದು ಒಂದು 4 ಜೋಡು ತುಂಬು ಕುಟುಂಬ, ಒಂದು 50-60 ಜನ ಇದಾರೆ ಫ್ಯಾಮಿಲಿ. ನಾವು ಹೋಗೋ ತಕ್ಷಣ ಎಲ್ಲಾರು ಬಂದು ಸುತ್ತರ್ಕೊಂಡ್ಬಿಟ್ರು. ಸುತ್ತರ್ಕೊಂಡ್ ಬಂದ್ಬಿಟ್ಟು ಕತೆ ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್. ಇವ್ರು ಆಯ್ತು ಕರ್ಕೊಂಡೋದ್ರು, ಎಲ್ಲ ಕುಡ್ಸ್ರು, ಕಾಫಿ ಟೀ ಕೊಟ್ರು. ಸೊ ಅವ್ರ ದೊಡ್ಡಪ್ಪ ಬಂದ್ರು. ಅದು ಒಂದ್ ಸ್ವಲ್ಪ, ಮತ್ತೆ ನಮ್ಮ ಹುಡುಗಂದು ಒಂದ್ ಸ್ವಲ್ಪ ಒಂದ್ ಲೈನ್ ಒಂದ್ ಕತೆ ಹೇಳ್ರಿ ಹೆಂಗಿರ್ತೈತಿ ಅಂದ್ರ ಟಚ್ ಆಗ್ಬೇಕ್ರಿ ಅಂತ ಇವ್ರು. ನನಗೆ ಆಶ್ಚರ್ಯ ಆಯ್ತಲ್ಪ, ದೊಡ್ಡ ದೊಡ್ಡ ಸ್ಟಾರ್ಗಳೇ ಸಿನಿಮಾಕ್ಕೆ ಕತೆ ಇದ್ ಮಾಡಲ್ಲ, ಇವ್ರು ಇದು ಕೇಳ್ತಿದ್ರಲ್ಲ ಅಂತ ನನ್ಗೆ ಇದಾಯ್ತು. ಸೊ ಆಮೇಲೆ ಮತ್ತೆ ಒಂದ್ ಕತೆ ಹೇಳ್ದೆ, ಒಂದ್ 5 ನಿಮಿಷ ಹೇಳ್ದೆ, ಈ ತರ ಇತ್ತು ಸರ್, ನಾಯಿ ಇದು ಅವನ ಸಂಬಂಧ ಎಲ್ಲ ಇರ್ತದೆ.
ಹೌದಾ ಆಯ್ತು ಕೂತ್ಕೊಳ್ಳಿ ಅಂತ ಮಜ್ಜಿಗೆ ಕೊಟ್ರು. ಆಮೇಲೆ ಮತ್ತೆ ಅವ್ರ ಚಿಕ್ಕಪ್ಪ ಬರ್ತಾರೆ, ಸರ್ ಅವಾಗ್ಲೇ ಹೇಳಿದ್ರಲ್ಲ ಅದೊಂದು ಇನ್ನೊಂದ್ಸರಿ ಹೇಳ್ಬಿಡಿ. ಮತ್ತೆ ಅವ್ರಿಗೆ ಒಂದು 5 ನಿಮಿಷ ಕೇಳೋದು. ಆಮೇಲೆ ಅವ್ರ ದೊಡ್ಡಮ್ಮ ಬರ್ತಾರೆ, ಸರ್ ಅವ್ರ ದೊಡ್ಡಮ್ಮಗೆ ಒಂದ್ಸತಿ ಹೇಳ್ಬಿಡಿ. ಹೀಗೆ ಒಂದು 5-6 ಜನರಿಗೆ ಕತೆ ಹೇಳಿದ್ವಿ. ನನಗೆ ಸಾಕಾಗಿ, ಸರ್ ಟೋಟಲ್ ಫ್ಯಾಮಿಲಿ ಎಷ್ಟು ಜನ ಇದೆ ಒಟ್ಟಿಗೆ ಕರ್ಸ್ಬಿಡಿ ಸರ್ ಆ ತರ ಹೇಳಿ ಆಮೇಲೆ ಎಲ್ಲರೂ ಒಪ್ಪಿಗೆ ಕೊಟ್ಟ. ಅದಾದ್ಮೇಲೆ ಅವ್ನ ಕರ್ಕೊಂಡ್ ಬಂದು ಆಕ್ಟ್ ಮಾಡ್ಸಿರೋದು. ಎಂಟೈರ್ ಫ್ಯಾಮಿಲಿಗೆ ಕತೆ ಹೇಳಿದೀನಿ, ಎಲ್ಲರಿಗೂ ಕತೆ ಹೇಳಿದೀನಿ. ಯಾಕಂದ್ರೆ ನಮ್ ಭಾಗದ ಫ್ಯಾಮಿಲಿ ಇದಾರಲ್ಲ, ಒಂದು ಭಯ, ಸಿನಿಮಾ ಅನ್ನೋದು ಹೊಸತನ ಇರ್ತದೆ, ನಾನು ಯಾರಂತ ಗೊತ್ತಿರಲ್ಲ, ಹೋದ್ಮೇಲೆ ಅಲ್ಲಿ ಬೆಂಗಳೂರು ಹೆಂಗೋ ಏನೋ ಆ ಒಂದು ಭಯ ಇರತ್ತೆ, ಆ ಸಹಜತೆ ನಮ್ ಭಾಗದ ಜನರಲ್ಲಿ. ಸೊ ಅದ್ರಲ್ಲಿ ಅವರಲ್ಲಿ ಅದೇ ಇತ್ತು. ಸೊ ನನ್ ಮೇಲೆ ಇದಿತ್ತು, ಹೆಂಗು ಯಾವ ತರ ಶೂಟ್ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಬಂದಾಗ ಅವರು ಜೊತೆಗೆ ಅವ್ರ ಅಣ್ಣ ಬಂದಿದ್ದ ಫಸ್ಟ್ ಟೈಮ್. ಅವನನ್ನ ನಾವ್ ಇಲ್ಲಿ ಹೆಂಗ್ ನೋಡ್ಕೊಂಡಿದ್ವಿ ಅಂತ ಗೊತ್ತಾಗಿ ನೆಕ್ಸ್ಟ್ ಟೈಮ್ ಅವ್ನ್ ಬರ್ಲೇ ಇಲ್ಲ. ಈಗ್ಲೂ ಅವ್ರ ಜೊತೆ ಯಾರೆಲ್ಲ ನಾನೇ ನೋಡಿ. ಸೊ ಒಂದು ಬಿಲಿವ್ ಅಂತ ಬಂದಾಗ ಸೊ ಅವ್ರು ಇದು ಮಾಡಲ್ಲ. ಅವ್ರು ಹೇಳೋದು ಇವಾಗ, ದಯವಿಟ್ಟು ಕಳ್ಸ್ಬಿಡಿ ನಿಮ್ಮ ಹತ್ರ ಇಟ್ಕೊಂಡು, ಯಾವ್ದು ಅಷ್ಟು ಇದಾಗ್ಬಿಟ್ಟಿದೆ. ಈ ತರ ಸೆಲೆಕ್ಟ್ ಆಗಿರೋದು ಅವನು. ಇನ್ನೊಬ್ಬ ಆದಿ ಅಂತ ಅಂದಾಗ ಅವನು ನಮ್ಮ ಅಕ್ಕನ ಮೊಮ್ಮಗನೇ. ಸೊ ನಮ್ ರಿಲೇಷನ್, ಬಟ್ ರಿಲೇಷನ್ ಅನ್ನೋ ತಕ್ಷಣ ಪಾತ್ರಗಳಿಗೆ ಸೂಟ್ ಆಗ್ಬೇಕಲ್ಲ. ಸೊ ಅವ್ನು ಸಟ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೆ, ಇಲ್ಲ ಮಾಮ ನಾನು ಆಕ್ಟ್ ಮಾಡ್ತೀನಿ ಅಂತಂದು. ಅದು ಇಲ್ಲ ನಿನ್ಗೆ ಉತ್ತರ ಕರ್ನಾಟಕ ಅವ್ರು ಬಂದು ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ, ಬೆಂಗಳೂರಲ್ಲೇ ಅವ್ರ ತಂದೆ ತಾಯಿ ಸೆಟಲ್ಡ್. ಸೊ ಆಗಿರುವಾಗ ಅವರು ಅವನಿಗೆ ಅಷ್ಟು ಭಾಷೆ ಇದಾಗಲ್ಲ ಅಂತ ನಾನು ಅಂದೆ. ಅವನೆಲ್ಲ ಮತ್ತೆ ರೀಲ್ಸ್ ಎಲ್ಲ ನೋಡಿ ಕಲ್ತು ನನಗೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದ. ಸೊ ಆಮೇಲೆ ಅವ್ನು ಸೆಲೆಕ್ಟ್ ಆಗಿರೋದು. ಸೊ ಅಷ್ಟು ಇಂಟ್ರೆಸ್ಟ್ ಇತ್ತು ಮಕ್ಕಳಿಗೇನು ಆಕ್ಟ್ ಮಾಡ್ಬೇಕು. ಅವನಿಗೂ ತುಂಬಾ ಇತ್ತು, ಇಂಟ್ರೆಸ್ಟ್ ಇತ್ತು, ನಾನ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಅವ್ರಿಬ್ರು ಸೆಲೆಕ್ಟ್ ಆಗಿದ್ ಮೇಡಮ್. ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ರ ಇದು ಸ್ವಲ್ಪ ವರ್ಕ್ಶಾಪ್. ನನ್ಗೆ ವರ್ಕ್ಶಾಪ್ ಮಾಡ್ಬೇಕೋ ಬೇಡ ಅಂತ ಒಂದು ಡೌಟ್ ಅಲ್ಲಿ ಇದ್ದಾಗ, ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಕ್ಯಾಮ್ರಾ ಆಂಗಲ್ ಯಾವ ಲುಕ್ ಕೊಡ್ಬೇಕು, ಯಾವ ಕಡೆ ನೋಡ್ಬೇಕು ಅನ್ನೋದು ಒಂದು ಬೇಸಿಕ್ ಐಡಿಯಾ ಆದ್ರೆ ಇರ್ಲಿ ಅಂತ ಕೆಲವೊಂದಿಷ್ಟು ಇದು ಮಾಡಿದೀನಿ. ಫುಲ್ಲು ನಾವು ಆಕ್ಟ್ ಮಾಡಿಸಿ ಹಿಂಗೆ ಮಾಡು ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಆಗೋಗ್ಬಿಡುತ್ತೆ. ಅದು ಬೇಡ ಆಗ್ತದೆ, ನನ್ ನ್ಯಾಚುರಲ್ ಆಗಿ ಬೇಕಾಗಿತ್ತು. ನಾನು ಆನ್ ಸ್ಪಾಟ್ ಅಲ್ಲಿ ಹೋಗಿ ಏನ್ ಡೈಲಾಗ್ ಬರ್ದೇ ಹೇಳ್ತೀನಿ ನಾನು ಸಹಜವಾಗಿ ಅಭಿನಯಿಸಿದ್ದಾರೆ. ಆಲ್ರೆಡಿ ಮಕ್ಕಳ ಜೊತೆನೂ ಮಾತುಕತೆ ನಮ್ಮ ಕಾಕ ಅವರು ನಡೆಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತುಕತೆ ಮಾಡಿದ್ದಾರೆ. ಸಿನಿಮಾದ ಬಗ್ಗೆ ಅವರು ಕೂಡ ಮಾತಾಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡಿದ್ದಾರೆ. ಜೊತೆಗೆ ಆಕ್ಚುಲಿ ಸಿನಿಮಾದ ಮುಖ್ಯ ಹೀರೋನು ಇರ್ಬೇಕಿತ್ತು ಪಪ್ಪಿ ಅವರು ಯಾಕೋ ಬರ್ಲಿಲ್ಲ ಇವತ್ತು. ದೊಡ್ಡನಾಗ್ಬಿಟ್ಟಿದ್ದಾನೆ, ಡೇಟ್ ಸಿಗ್ತಾ ಇಲ್ಲ, ಸೊ ಸರ್ ಸಿನಿಮಾ ಮಾಡೋದು, ಸಿನಿಮಾ ರಿಲೀಸ್ ಮಾಡೋದು, ಪ್ರಮೋಷನ್ ಮಾಡೋದೆಲ್ಲ ಒಂದು ಉತ್ಸಾಹ, ಖುಷಿ ಡೈರೆಕ್ಟರ್ಗೆ. ನಮ್ಮ ಸಿನಿಮಾ ಮಾಡಿದೀನಿ, ರಿಲೀಸ್ ಆಗ್ತಾ ಇದೆ, ಜನರನ್ನ ಇನ್ವೈಟ್ ಮಾಡೋದು. ಅದ್ರ ಜೊತೆಗೆ ಪ್ರಸ್ತುತ ಪರಿಸ್ಥಿತಿಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಹುಟ್ಟಿಸಬಹುದು. ಬಿಕಾಸ್ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಜನಗಳು ಥಿಯೇಟರ್ಗೆ ಬರೋದು ಕಷ್ಟ ಆಗ್ತಾ ಇದೆ. ಏನ್ ಕೊಟ್ರು ಕೆಲವೊಮ್ಮೆ ಸ್ಟಾರ್ಗಳನ್ನ ಇಟ್ಕೊಂಡ್ ಮಾಡಿದ್ರು ಬರಲ್ಲ. ಸೊ ಮೆಂಟಲಿ ಎಷ್ಟರ ಮಟ್ಟಿಗೆ ಪ್ರಿಪ್ರೇಷನ್ ಆಗಿದ್ದೀರಿ? ಮೆಂಟಲಿ ನಾವು ಫಿಕ್ಸ್ ಆಗಿದೀವಿ. ಯಾಕೆಂದ್ರೆ ಟ್ರೈಲರ್ ಇಟ್ಟಾಗಿರೋದ್ರಿಂದ, ಆ ಟ್ರೈಲರ್ ಜೊತೆಗೆ ಸಾಂಗ್ ಒಂದು ಇಟ್ಟಾಗಿರೋದ್ರಿಂದ, ಸೊ ಅದೊಂದು ನಮಗೆ ಒಂದು ಕಾನ್ಫಿಡೆಂಟ್ ಅಂತ ಇದಾಗಿದೆ. ಟ್ರೈಲರ್ ನೋಡಿದವ್ರು ಅಟ್ಲೀಸ್ಟ್ ಒಂದು ಟಾಕ್ ಬಂದಿದೆ. ತುಂಬಾ ಜನ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದಾರೆ. ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಸ್ಟಾರ್ಗಳೆಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಾ ಇದಾರೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಇರೋ ಪವರ್. ಸೊ ಈಗಿರೋದ್ರಿಂದ ನಮಗೆ ಒಂದು ಪಾಸಿಟಿವ್ ಆಗೇ ಇದೀವಿ ಟೋಟಲ್ ನಾವು ಟೀಮ್. ಅದೇನೇ ಬರ್ಲಿ ಮಾಡೋಣ, ಫೇಸ್ ಮಾಡೋಣ ಅನ್ನೋ ತರ ಕಂಟೆಂಟ್ ಮೇಲೆ ಕಾನ್ಫಿಡೆಂಟ್ ಆಗಿದೆ. ವೆರಿ ನೈಸ್. ಸೊ ಈ ಟೈಮಲ್ಲಿ ನಿಮ್ಮನ್ನ ಒಂದಷ್ಟು ಜನ ಅಪ್ರೋಚ್ ಮಾಡ್ತಾರೆ. ಬಿಕಾಸ್ ನಾವು FMC ಇಂದ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ನೀವು ಕೂಡ ನೋಡಿರ್ಬೋದು, ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಇರ್ಬೋದು, ಫ್ರೀ ಟಿಕೆಟ್ ಬಗ್ಗೆ ಇರ್ಬೋದು, ಪೈರಸಿ ಬಗ್ಗೆ ಇರ್ಬೋದು. ಸೊ ಈ ಟೈಮಲ್ಲಿ ನಿಮ್ಮನ್ನ ಒಂದಷ್ಟು ಜನ ಅಪ್ರೋಚ್ ಮಾಡಿ, ಬಿಕಾಸ್ ಕಂಟೆಂಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಾವು ಜನರನ್ನಂತೂ ತಂದ್ಬಿಡ್ತೀವಿ, ಸಿನಿಮಾನ ಇನ್ನೊಂದು ಲೆವೆಲ್ಗೆ ಎತ್ತಿಸ್ಬಿಡ್ತೀವಿ ಅಂತ ನಿಮ್ಮನ್ನ ಅಪ್ರೋಚ್ ಮಾಡಿರಬಹುದು ಅಂತ ಅನ್ಕೊಳ್ತೀವಿ. ಸೊ ಹೆಂಗ್ ರೆಸ್ಪಾನ್ಸ್ ಮಾಡ್ತಿದ್ದೀರಾ? ಅಥವಾ ನಿಮ್ಮ ರೈಟ್ ನಾವು ಪ್ಲಾನ್ ಹೇಗೆ ಜೆನ್ವಿನ್ ಆಡಿಯನ್ಸ್ ಅನ್ನ ರೀಚ್ ಮಾಡೋದಕ್ಕೆ ನಿಮ್ಮ ಒಂದು ರೈಟ್ ನಾವು ಆಕ್ಷನ್? ಅದು ಏನಂತಂದ್ರೆ ಈಗ ಇಂಡಸ್ಟ್ರಿಯಲ್ಲಿ ಅದೇನೆ, ಒಂದು ಸಿನಿಮಾ ರಿಲೀಸ್ ಆಗುತ್ತಂದ್ರೆ ತುಂಬಾ ಜನ ನಾವು ಅದು ಪ್ರಮೋಷನ್ ಇದು ಮಾಡ್ತೀವಿ ಅನ್ನೋ ತರ. ಸೊ ನನ್ಗೆ ಅದು ಒಂದು ಜೀನಿಯನ್ ಆಗಿ ಇರೋ ಒಂದು ಕಂಟೆಂಟ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ನಾವು ಆ ತರನ ಯಾವುದೇ ತರದ್ದು ನಾವು ಹೋಗಿಲ್ಲ. ಫ್ರೀ ಟಿಕೆಟ್ ಮಾಡ್ಸೋದು, ಆ ತರದ್ದು ಥಿಯೇಟರ್ ತುಂಬಿಸೋದು ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಂಟೆಂಟ್ ಸ್ಟ್ರಾಂಗ್ ಇರೋದ್ರಿಂದ ಸೊ ಜೀನಿಯನ್ ಆಗಿ ಜನ ಬರ್ಬೇಕು. ಸೊ ಆರ್ಗ್ಯಾನಿಕ್ ಆಗಿ ಜನ ಬರ್ಬೇಕು. ಅದು 10 ಜನ ಬರ್ಲಿ, ಪ್ರಾಂಪ್ಟ್ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ನನಗೆ ಅದೇ ಖುಷಿ. ಯಾಕಂದ್ರೆ ಇವತ್ತು ಟ್ರೈಲರ್ ಅಲ್ಲಿ 1400-500 ಕಾಮೆಂಟ್ಸ್ ಇದೆ. ಸೊ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ.
ಸೊ ಇದೇ ನಿಜವಾದ ಪಪ್ಪಿಯ ಮೊದಲನೇ ಗೆಲುವು. ವೆರಿ ನೈಸ್. ಖುಷಿ ಆಗುತ್ತೆ ಒಬ್ಬ ಡೈರೆಕ್ಟರ್ಗೆ ಆ ಟ್ರೈಲರ್ ಮೂಲಕ ಬಂದಿರುವ ಅಪ್ರಿಸಿಯೇಷನ್ ಇರ್ಬೋದು, ಸಾಂಗ್ ಗಳ ಮೂಲಕ ಬಂದಿರೋ ಅಪ್ರಿಸಿಯೇಷನ್. ನಾನು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಕಂಟೆಂಟ್ ಚೆನ್ನಾಗಿದೆ, ನಾನು ಥಿಯೇಟರ್ಗೆ ಬರ್ತೀನಿ, ನೀವು ಕೂಡ ಬರ್ತೀರಾ ಅನ್ನುವಷ್ಟು ಬಿಲೀಫ್ ಅವರಿಗಿದೆ. ಅವರ ಏನ್ ಅನ್ಕೊಂಡಿದ್ದಾರೆ ಹಂಗೇನೆ ಆಗ್ಲಿ. ಕನ್ನಡ ಸಿನಿಮಾಕ್ಕೆ ಒಂದು ಪಪ್ಪಿ ಮೂಲಕ ಒಂದು ದೊಡ್ಡ ಗೆಲುವು ಸಿಕ್ಕಿದಾಗ ಮತ್ತಷ್ಟು ಸಿನಿಮಾಗಳು ಮಾಡೋದಕ್ಕೂ ಧೈರ್ಯ ಬರುತ್ತೆ, ಒಂದಷ್ಟು ಜನರ ಇನ್ವೆಸ್ಟರ್ಸ್ ಬರ್ತಾರೆ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹನ ಸಿಗುತ್ತೆ, ಇದರಿಂದ ಚಿತ್ರರಂಗನೂ ಬೆಳೆಯುತ್ತೆ, ಒಂದಷ್ಟು ಜನರ ಹೊಸ ಕನಸುಗಳು ಹೊತ್ಕೊಂಡು ಬಂದು ಒಳ್ಳೆ ಕಂಟೆಂಟ್ ಜೊತೆ ಬರಬಹುದು. ಇಂಥ ಕಂಟೆಂಟ್ಗಳಿಗೆ ವ್ಯಾಲ್ಯೂ ಇದೆ ಅನ್ನೋ ಒಂದು ಪೊಸಿಷನ್ಗೆ ಕನ್ನಡ ಚಿತ್ರರಂಗ ಬಂದ್ರೆ ನಮಗೂ ಕೂಡ ಖುಷಿ ಸರ್. ಸೊ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಯಾರು ಹಾಡಿದ್ದಾರೆ, ಯಾರು ಸಂಗೀತ ಮ್ಯೂಸಿಕ್ ಅಂತ ಬಂದ್ಬಿಟ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದು ಶ್ರೀಧರ್ ಕಶ್ಯಪ್ ಅಂತ, ಅವರು ನಮ್ಮ ಸ್ನೇಹಿತರು. ಆಮೇಲೆ ಎನ್.ಎಂ. ವಿಶ್ವಾಸರ್ ಅಂತ ಎಡಿಟರ್, ಸೊ ಅವ್ರು ನಂಬಾಗ್ತಾರೆ. ಈ ಕೆಂಪೇಗೌಡ ಮಾಣಿಕ್ಯ ಸಿನಿಮಾ ಎಲ್ಲ ಮಾಡಿದ ಎಡಿಟರ್. ಸೊ ಮೇನ್ ಆಗಿ ಸುರೇಶ್ ಬಾಬು ಸರ್, ಸುರೇಶ್ ಬಾಬು ಸಿನಿಮಾಟೋಗ್ರಾಫರ್. ಸೊ ಅವ್ರ ಸಹಕಾರ ತುಂಬಾ ನಮ್ಗೆ ದೊಡ್ಡದು. ಸೊ ಆನ್ ಸ್ಪಾಟ್ ಅಲ್ಲಿ ಎಲ್ಲ ಅವರು ಮೇಂಟೈನ್ ಮಾಡ್ಕೊಂತ ಇದ್ರು. ಹಾಗಾಗಿ ಅವ್ರ ಸಹಕಾರನ ನಾನು ನೆನೆಸ್ಲೇಬೇಕಾಗುತ್ತೆ. ಸುರೇಶ್ ಬಾಬು ಸರ್, ಶ್ರಾವಣಿ ಸುಬ್ರಹ್ಮಣ್ಯ, ಶ್ರೀಕಂಠ, ಈ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರೆಲ್ಲ. ಸೊ ಇವರು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಗ್ರೂಪ್. ಸೊ ಆಮೇಲೆ ನಿಂಗಣ್ಣ ಧೋನಿ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಗ, ಆ ಪದ ಏನಿದೆ ಕಾಲ್ ಕೆಟ್ಟಿದ್ದಪ್ಪ, ಸೊ ಆ ಸಾಂಗಿನ ಕಾರ್ಯಕರ್ತರು, ಲಿರಿಕ್ ರೈಟ್ರು, ಸಿಂಗರು ಎಲ್ಲ ಅವರು. ಆಮೇಲೆ ರವಿ ಬಿಳ್ಳೂರು ಅಂತ ನಮ್ಮ ಸ್ನೇಹಿತರು, ಆ ಸಾಂಗಿಗೆ ಮ್ಯೂಸಿಕ್ ಸಪೋರ್ಟ್ ಮಾಡಿರೋದು. ಸೊ ಆಮೇಲೆ ಇನ್ನೊಂದು ಸಾಂಗ್ ಅಂತ ಬಂದ್ರೆ ಅದೇ ಶ್ರೀಧರ್ ಕಶ್ಯಪ್ ಅವರೇ ಮ್ಯೂಸಿಕ್ ಇದು ಮಾಡಿರೋದು. ಶಿವಾನಿ ಸರಿಗಮಪ ಶಿವನ್ ಅವಳು ಸಿಂಗರ್. ಓಕೆ, ವೆರಿ ನೈಸ್ ಸರ್. ಪೈರಸಿ ಒಂದು ಭೂತ ಪಿಡುಗು ಅಂತ ಹೇಳ್ತಾ ಇರ್ತೀವಿ. ಸೊ ಏನು ಪ್ರಿಕಾಷನರಿ ಮೆಥಡ್ ತಗೊಂಡಿದ್ದೀರಾ, ಏನ್ ಸೇಫ್ಟಿ ಮೆಷರ್ ಅಂತ ಹೇಳ್ಬಹುದು? ಅದು ನಡೀತಾ ಇದೆ ಮೇಡಮ್. ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಏನು ಇಲ್ಲ. ಆಕ್ಚುಲಿ ಅದೊಂದು ತುಂಬಾ ಮಾರಕ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೋ ಕನ್ಸು ಕಾಣೋರ್ದು ಎಷ್ಟು ಶ್ರಮ ಇರುತ್ತೆ. ಅದನ್ನ ಸಿನಿಮಾ ರಿಲೀಸ್ ಆಗೋ ತಕ್ಷಣ ಬಿಫೋರ್ ಎಲ್ಲ ಇದೆಲ್ಲ ಪ್ಲಾನ್ ಮಾಡ್ತಾರೆ ಅಂತಂದಾಗ ತುಂಬಾ ನೋವಾಗ್ಬಿಡುತ್ತೆ. ಸೊ ಅದೊಂದು ತುಂಬಾ ಮಾರಕ ಅದು ಇಂಡಸ್ಟ್ರಿಗೆ. ಸೊ ಎಷ್ಟೋ ಕುಟುಂಬಗಳು ಈ ಸಿನಿಮಾ ನಂಬ್ಕೊಂಡು ಬದುಕ್ತಾ ಇರ್ತವೆ. ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅವರು ಏನೋ ಒಂದು ಕುಟುಂಬ ಬದುಕೋಕ್ಕೋಸ್ಕರ ಎಷ್ಟೋ ಜನರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅದು ನಾವ್ ಯಾವಾಗ್ಲೂ ಖಂಡಿಸ್ಲೇಬೇಕು. ಅದಕ್ಕೆ ಏನ್ ಬೇಕು ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಗ್ಲಿ ಸರ್. ಇನ್ನು ಎಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ? ಆಲ್ ಓವರ್ ಕರ್ನಾಟಕ ಎಷ್ಟು ಥಿಯೇಟರ್ ನಲ್ಲಿ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಥಿಯೇಟರ್ ಲಿಸ್ಟ್ ಈ ವಾರದಲ್ಲಿ ಬರುತ್ತೆ ಮೇಡಮ್. ಆಲ್ಮೋಸ್ಟ್ ಒಂದು 50-60 ಥಿಯೇಟರ್, ಒಂದು 70ವರೆಗೂ ಪ್ಲಾನ್ ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ತುಂಬಾ ಸ್ಟ್ರಾಂಗ್ ಆಗಿ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡ್ತಾ ಇದ್ವಿ. ಯಾಕಂದ್ರೆ ಸಾಂಗ್ ಟ್ರೈಲರ್ ತುಂಬಾ ಹಿಟ್ ಆಗಿರೋದ್ರಿಂದ ನಮ್ಮ ಒಂದು ಟೀಮಿಗೆ ಒಂದು ಬೂಸ್ಟ್, ಜೋಶ್ ಅಂತ ಡೆಫಿನೆಟ್ ಇದೆ. ಸೊ ಒಂದು ಟೀಮ್ ಇದೆ ನಮ್ದು, ಆ ಹುಡುಗರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಉತ್ತರ ಕರ್ನಾಟಕ ಸೈಡ್ ತುಂಬಾ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲಿ. ಸೊ ಆಮೇಲೆ ಎಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ಲ ಅಲ್ಲಿ ಸಿಂಗಲ್ ಥಿಯೇಟರ್. ಸೊ ಎಸ್ಪೆಷಲಿ ನಮ್ಗೆ ಗದಗ, ಹುಬ್ಳಿ, ಧಾರವಾಡ, ಹೊಸಪೇಟೆ, ಸೊ ಸಿಂಧನೂರು, ಕೊಪ್ಪಳ ಈ ಭಾಗದಲ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಮಲ್ಟಿಪ್ಲೆಕ್ಸ್ ಇದೆ, ಸಿಂಗಲ್ ಸ್ಕ್ರೀನ್ ಅನ್ನು ಹೇಳಿದ್ವಿ. ಈ ವಾರದಲ್ಲಿ ಥಿಯೇಟರ್ ಲಿಸ್ಟ್ ಗೊತ್ತಾಗುತ್ತೆ. ಓಕೆ. ಇನ್ನೊಂದು, ನಿಮ್ಮ ಸಿನಿಮಾ ಟ್ರೈಲರ್ ಬಂದಾಗ ನಾನು ಆಸ್ ಐ ಸೆಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ ಗೆ ಚೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಸಿಲೆಕ್ಟ್ ಆಗ್ಲಿಲ್ಲ. ಒಂದ್ ಕಾರಣ ನಾನು ಕೇಳ್ಬೇಕು, ಇವಾಗ ನಿಮ್ ಸಿನಿಮಾ ನೋಡಿದ್ರ, ನಿಮಗೆ ಅದು ಅವರು ಈಗ ನೀವು ವಿಮೋ ಲಿಂಕ್ ನಲ್ಲಿ ಕಳಿಸ್ಕೊಟ್ಟಿರ್ತೀರಾ, ಸಿನಿಮಾ ವೀವ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಬಹುಶಃ ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಸಿನಿಮಾಗೂ ಅವಕಾಶ ತಪ್ಪೋಯ್ತು. ಇನ್ನೊಂದು ಫೆಸ್ಟಿವಲ್ ನಲ್ಲಿ ಎಷ್ಟೋ ಜನ ಬಂದು ಎಷ್ಟೆಷ್ಟೋ ಕಡೆಯಿಂದ ಬಂದು ನೋಡಿರ್ತಾರೆ, ಅವರಿಗೂ ನೋಡೋ ಅವಕಾಶ ತಪ್ಪೋಯ್ತು. ಅಫ್ಕೋರ್ಸ್ ನೀವು May 1st ಗೆ ರಿಲೀಸ್ ಮಾಡ್ತಿದ್ದೀರಾ, ಥಿಯೇಟರ್ ನಲ್ಲಿ ಪ್ರೆಸೆನ್ಸ್ ಇರುತ್ತೆ ನಿಮ್ದು, ಬಟ್ ಸ್ಟಿಲ್ ಆ ಫೆಸ್ಟಿವಲ್ ನಲ್ಲಿ ಅದೊಂದು ಮೂಡ್ ಬೇರೆ. ಅದನ್ನ ಎರಡು ಕಡೆ ಅವಕಾಶ ತಪ್ಪೋಯ್ತು. ಹಾಗಾಗಿ ನಾನ್ ಕೇಳ್ತಾ ಇರೋದು, ಮೊದಲನೇದಾಗಿ ಸಿನಿಮಾ ಅವರು ನೋಡಿದ್ರ? ಮೊದಲನೇದಾಗಿ ನಮ್ಮ ಸಿನಿಮಾನ ಅವರು ನೋಡಿಲ್ಲ. ಅದಕ್ಕೆ ಏನ್ ಬೇಕು ಸಾಕ್ಷಿ ನಮ್ಮ ಹತ್ರ ಇದೆ. ಹೌದು, ನೋಡಿಲ್ಲ ಅಂದ್ಮೇಲೆ ಮುಂದೆ ಏನು ಆಕ್ಚುಲಿ ನನಗೆ ಒಂದು ಡ್ರೀಮ್. ನಾವು ಪ್ರತಿ ವರ್ಷ ಫೆಸ್ಟಿವಲ್ಗೆ ನಾನು ಹೋಗ್ತೀನಿ. ಬೇರೆ ಯಾವುದೇ ನಮ್ಮ ಕನ್ನಡ ಸಿನಿಮಾ ಬಂದ್ರೆ ನಾವು ಖುಷಿಯಿಂದ ನಾವು ನೋಡ್ತೀವಿ, ಖುಷಿಯಿಂದ ಇನ್ನೊಬ್ರಿಗೆ ಹೇಳ್ತೀವಿ. ಅದು ಏನೋ ಒಬ್ಬ ಡೈರೆಕ್ಟರ್ಗೆ. ಸೊ ನೋಡಿ, ಈಗ ನಮ್ಮ ಭಾಗದ ಕತೆ ಆಗಿರೋದ್ರ ಶಿವಮ್ಮ, ಸೊ ಆಮೇಲೆ ಫೋಟೋ ಅಂತ ಒಂದು ಸಿನಿಮಾ ಗೊತ್ತು, ಅದು ನಮ್ಮ ಮಸ್ಕಿ ಭಾಗದ್ದು, ನಮ್ಮ ಸ್ನೇಹಿತರು ಮಾಡಿರೋ ಸಿನಿಮಾ. ಅವೆಲ್ಲ ನೋಡಿದಾಗ ಅಲ್ಲಿ ಥಿಯೇಟರ್ ಅಲ್ಲಿ ನಿಂತಿರೋ ಜನ ಎದ್ದು ಕ್ಲಾಪ್ಸ್ ಮಾಡ್ತಾರಲ್ಲ, ಅಷ್ಟು ನಿಜವಾದ ಒಬ್ಬ ಡೈರೆಕ್ಟರ್ಗೆ ಅದೇ ಬೇಕಾಗಿತ್ತು. ಹೆಮ್ಮೆ, ಇನ್ನೇನ್ ಬೇಕು ಹೇಳಿ. ಸೊ ಅದು ನನ್ಗೆ ತುಂಬಾ ಡ್ರೀಮ್ ಇಂದ ಮಾಡಿ ಅದು ನಂದು ಆಗುತ್ತೆ, ಡೆಫಿನೆಟ್ ಸೆಲೆಕ್ಟ್ ಆಗೇ ಆಗುತ್ತೆ ಅಂತ ಸಬ್ಮಿಟ್ ಮಾಡಿದ್ದೆ.
ಆಗ್ಲಿಲ್ಲ, ನೋಡ್ಲಿ ಸಿನಿಮಾನೇ ನೋಡ್ಲಿಲ್ಲ, ಅದಕ್ಕೆಲ್ಲ ಪ್ರೂಫ್ ಇದೆ. ಬಟ್ ಏನಂತಂದ್ರೆ ನಮ್ಮ ಕತೆಗಳನ್ನ ನಾವು ನೋಡ್ಲಿಲ್ಲ ಅಂತಂದ್ರೆ ಏನಕ್ಕೆ ಫೆಸ್ಟಿವಲ್, ಹೌದು ಏನಕ್ಕೆ ಮಾಡ್ಬೇಕು ಹೇಳಿ? ಸೊ ನಮ್ಮ ಕತೆನ ತಾನೆ ಈಗ ನಮ್ಮ ಓಕೆ ನೀವ್ ಹೇಳಿದ್ರ ಬೇರೆ ಬೇರೆ ದೇಶದ ಕಲ್ಚರ್ನ ನಮಗೆ ತೋರ್ಸಕ್ಕೆ ಫೆಸ್ಟಿವಲ್, ಓಕೆ ಅದೇ ತರ ನಮ್ಮ ಕಲ್ಚರ್ನ ಅವ್ರಿಗೆ ತೋರ್ಸ್ಬೇಕಲ್ವಾ? ಎಕ್ಸಾಕ್ಟ್ಲಿ, ಹೌದು. ನಮ್ ಕರ್ನಾಟಕದಲ್ಲಿ ಎಷ್ಟು ಕಲ್ಚರ್ ಇದೆ. ಉತ್ತರ ಕರ್ನಾಟಕ ಬಂದ್ರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕಲ್ಚರ್ ಇದೆ, ಒಂದೊಂದು ಜಿಲ್ಲೆದ ಇಟ್ಕೊಂಡು ಒಂದೊಂದು ಸಿನಿಮಾ ಮಾಡ್ಬೇಕು. ಸೊ ಆ ಕಲ್ಚರ್ನ ನಾವು ತೋರ್ಸ್ಬೇಕಂದ್ರೆ ಯಾವ್ದ್ರ ಮುಖಾಂತರ ತೋರ್ಸ್ಬೇಕು? ಈ ತರ ಫೆಸ್ಟಿವಲ್ ಇಂದಾನೆ. ಸೊ ಫೆಸ್ಟಿವಲ್ ಅಲ್ಲಿ ಎಷ್ಟೋ ಜನ ಬೇರೆಯವರು ಬರ್ತಿರ್ತಾರೆ, ನೋಡ್ತಾರೆ. ಸೊ ನಮ್ ಸಿನಿಮಾನ ಅಲ್ಲಿ ತಗೊಂಡು ಹೋಗ್ತಾರೆ. ಸೊ ಬೇರೆ ಔಟ್ ಆಫ್ ಕಂಟ್ರಿಲಿ ನಮ್ಮ ಕಲ್ಚರು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಈ ತರ ಕಲ್ಚರ್ ಇದೆ ಅಂತ ಗೊತ್ತಾಗೋದು ಅವಾಗ. ಸೊ ಅದು ಸೆಲೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ನಮ್ ಕಲ್ಚರ್ ಹೆಂಗೆ ಇದಾಗೋದು, ಕನ್ನಡ ಇಂಡಸ್ಟ್ರಿ ಹೆಂಗೆ ನಾವು ಇದು ಮಾಡೋದು, ಅದು ತುಂಬಾ ನನ್ಗೆ ನೋವಾಗಿರೋದು. ತುಂಬಾ ಅಂದ್ರೆ ತುಂಬಾ ನಾನೇ ಅಷ್ಟೇ ಅಲ್ಲ, ನಂತರ ಎಷ್ಟೋ ತುಂಬಾ ಜನ ಈ ಸತಿ ಫಿಲ್ಮ್ ಮೇಕರ್ಗೆ ತುಂಬಾ ಹರ್ಟ್ ಆಯ್ತದ. ನಮ್ಗೆ ಏನ್ ಗೊತ್ತಾ, ಸಿನಿಮಾ ನೋಡಿ ನೀವು ಸಿನಿಮಾದಲ್ಲಿ ಇದು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರೆ ನಮ್ಗೆ ಬೇಜಾರಾಗಲ್ಲ. ಸಿನಿಮಾನ ನೋಡಿದ್ರೆ ಎಷ್ಟು ಟ್ರೈಲರ್ ಆದ್ರೂ ನೋಡಿದ್ರು ನಂದು ಏನೋ ಸೆಲೆಕ್ಷನ್ ಆಗಿರೋದು. ಸೊ ಅದೊಂದು ತುಂಬಾ ಮನಸ್ಸಿಗೆ ಇದಾಗಿರೋದು. ಸೊ ಆ ಒಂದು ನೋವಲ್ಲೇ ನಾ ಟ್ರೈಲರ್ ಬಿಟ್ಟಿರೋದು. ನೋಡಿದ್ರೆ ಟ್ರೈಲರ್ ಸೂಪರ್ ಹಿಟ್ ಆಗೋಗ್ಬಿಡ್ತು. ಸೊ ಅವಾಗ ಅನ್ಸಿದ್ದು ನಾವು ಒಂದು ಸಿನಿಮಾ ಮಾಡೋದು 4 ಜನ ಜೂರಿಗಳಿಗೆಲ್ಲ, ಸಿನಿಮಾ ಲವರ್ಸ್ಗೆ, ಜನರಿಗೆ, ಆಡಿಯನ್ಸ್ ಫೈನಲಿ ಆಡಿಯನ್ಸ್ ನೋಡೋದು. ಸೊ ಹಂಗಾಗಿ ನಾನು ಇದಾದೆ ಥಿಯೇಟ್ರಿಕಲ್ಲಿ ಬರ್ಬೇಕು. ಸೊ ಅವತ್ತಿಂದ ಅದು ಫೆಸ್ಟಿವಲ್ ತುಂಬಾ ಒಂದೆಲ್ಲ ಮನಸ್ಸಿಗೆ ನೋವಾಗುತ್ತೆ, ಹರ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಕತೆಗಳನ್ನ, ನಮ್ಮ ಭಾಗದನ್ನ, ನಮ್ಮ ಉತ್ತರ ಕರ್ನಾಟಕ ಆ ಮಣ್ಣಿನ ಕತೆನ ಹೇಳಕ್ ಬಂದಾಗ ನೀವು ಅದನ್ನ ಸೆಲೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಡೆಫಿನೆಟ್ ಯಾರಿಗಾದ್ರೂ ಅದು ನೋವಾಗುತ್ತೆ. ಸೊ ನಂದೇನ್ ರಿಕ್ವೆಸ್ಟ್, ಮುಂದೆ ಯಾರಿಗೂ ಈ ತರ ಆಗ್ಬಾರ್ದು. ನಂತರ ಎಷ್ಟೋ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಎಷ್ಟೆಷ್ಟೋ ಇದು ಮಾಡ್ತಾರೆ. ನನಗೆ ಎಷ್ಟೋ ಜನ ಕಾಲ್ ಮಾಡಿ ಇದು ಮಾಡ್ತಾರೆ, ಯಾವ ತರ ಇದು ಮಾಡೋದು. ಸೊ ನನಗೆ ಗೊತ್ತಿರೋ ಸಜೆಷನ್ ಹೇಳ್ತೀನಿ, ನಮ್ಮ ಮಣ್ಣಿನ ಕತೆಗಳು ಬರ್ಬೇಕು. ಬಂದಾಗ ಈ ತರ ಇದು ಮಾಡಿದಾಗ ತುಂಬಾ ನೋವಾಗುತ್ತೆ. ಸೊ ಇದು ನೆಕ್ಸ್ಟ್ ಟೈಮ್ ಈ ತರ ಆಗ್ಬಾರ್ದು ಅಂತಾನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಏನು ಅಪ್ರೋಚ್ ಅಂದ್ರೆ ಏನ್ ಆಕ್ಷನ್ ತಗೊಂಡ್ರಿ, ಕಂಪ್ಲೇಂಟ್ ಎಲ್ಲಿ ಕೊಟ್ರಿ, ಏನಾದ್ರು ಮಾಡಿದ್ರ ಅದಕ್ಕೆ ಆಕ್ಷನ್ಸ್? ಇಲ್ಲ, ಅದಕ್ಕೆ ತಕ್ಕಂತ ಏನ್ ಆಕ್ಷನ್ಸ್ ಎಲ್ಲ ಏನು ಮಾಡ್ಲಿಲ್ಲ. ನಾವು ಮಾಡಿದ್ವಿ, ನಮ್ಮ ಫಿಲಂ ಅಕಾಡೆಮಿ ಎಲ್ಲ ಹೋಗಿದ್ವಿ, ಅವ್ರ ಕಡೆಯಿಂದನೂ ನಾವು ಅಕಾಡೆಮಿಗೆ ಹೋಯ್ತೀವಿ. ಇಲ್ಲ ನಾವು ನೋಡಿದೀವಿ, ಪ್ರೂಫ್ ಕೊಡ್ತೀನಿ ಅದಕ್ಕೆ ಅಂತಂತಾರೆ. ಪ್ರೂಫ್ ಏನ್ ಪ್ರೂಫ್ ಬೇಕು? ನೋಡಿಲ್ಲ ಅಂತ ವ್ಯೂ ಲಿಂಕ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಮಿನಿಟ್ಸ್ ವ್ಯೂ ಆಗಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಸೊ ಹಿಂಗಾಗಿ ಇನ್ನೇನು ನಾವು ಅಲ್ಲಿ ವಾದ ಮಾಡಕ್ ಆಗತ್ತೆ ಹೇಳಿ? ಅದಕ್ಕೆ ಜನರ ಮುಂದೆ ತರ್ತಾ ಇದ್ದೀರಾ? ಅದೇ ಜನರೇ ಚೂಸ್ ಮಾಡ್ಲಿ ಅಷ್ಟೇ. ನಿಜವಾಗ್ಲೂ ನಾವು ಮಾಡಿರೋದೇ ಜನರಿಗೆ. ಸೊ ಹಂಗಾಗಿ ಜನರ ಮುಂದೆನೆ ತರ್ತೀವಿ, ಅವ್ರು ನೋಡಿ ಸೆಲೆಕ್ಟ್ ಮಾಡ್ಲಿ. ಸೊ ಆ ಫಿಲಿಂ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗದೆ ಇರೋ ನೋವು ನನಗೆ ತುಂಬಾ ಇತ್ತು. ಅದಾದ್ಮೇಲೆ ನಾನು ಟ್ರೈಲರ್ ಬಿಟ್ಟಿದ್ದು. ಸೊ ಟ್ರೈಲರ್ ಬಿಟ್ಟಾದ್ಮೇಲೆ ಅದು ಇಂಡಸ್ಟ್ರಿಯಲ್ಲಿ ಒಂದು ಇತಿಹಾಸ ತರನೇ ಆಗೋಗಿದೆ. ಟ್ರೈಲರ್ ತುಂಬಾ ಕಾಲ್ಸ್ ಎಲ್ಲ ವಿಶ್ ಮಾಡಿದ್ರು. ಈ ತರ ನನ್ಗೆ ಫೆಸ್ಟಿವಲ್ ಸೆಲೆಕ್ಷನ್ ಆಗಿಲ್ಲ ಅನ್ನೋದು ಗೊತ್ತು. ಬಟ್ ಆದ್ರೆ ಬಿಡಿ, ಜನರು ಗೆಲ್ಸ್ತಾರೆ, ಯಾಕೆ ಅದ್ರ ಬಗ್ಗೆ ಯಾಕೆ? ಅದಕ್ಕಿಂತ ಗ್ರ್ಯಾಂಡ್ ಸಕ್ಸಸ್ ನಿಮ್ಗೆ ಟ್ರೈಲರ್ ಹಿಟ್ ಆಗಿರೋದ್ರಿಂದ ಸಿಕ್ಕಿದೆ ಅನ್ನೋ ತರ ಎಲ್ಲ ಕಾಲ್ಸ್ ಮಾಡಿ ಇದು ವಿಶ್ ಮಾಡಿದ್ರು ಮೇಡಮ್. ಫಿಲ್ಮ್ ಫೆಸ್ಟಿವಲ್ಗೆ ಅಂತ ಒಂದು ಸಿನಿಮಾನ ಕಳಿಸ್ಕೊಟ್ಟಾಗ ಒಬ್ಬ ನಿರ್ದೇಶಕನಿಗೆ ಕನ್ಸಿರುತ್ತೆ, ತಾನು ಮಾಡಿದ ಸಬ್ಜೆಕ್ಟ್ ಈ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬರುವ ಬಹಳಷ್ಟು ಪ್ರದೇಶದಿಂದ, ಬಹಳಷ್ಟು ದೇಶದಿಂದ ಬಂದಿರೋ ಜನರಿಗೆ ತಲುಪಲಿ, ತನ್ನ ಕೆಲಸಕ್ಕೆ ಒಂದು ಬೆನ್ ತಟ್ಲಿ ಅನ್ನೋ ಉದ್ದೇಶದಿಂದ ಸಿನಿಮಾನ ಕಳಿಸ್ಕೊಡ್ತಾರೆ. ಕಳಿಸ್ಕೊಡೋದಕ್ಕೇನೆ ದುಡ್ಡು ಕಟ್ಟಿ ಕಳಿಸ್ಕೊಡ್ಬೇಕು, ಪ್ಲಸ್ ವಿಮಿಯೋಗೂ ದುಡ್ಡು ಕಟ್ಟಬೇಕು. ಆ ಕಟ್ಟಿ ಕಳಿಸ್ಕೊಟ್ಟಾಗ ಸಿನಿಮಾನೇ ನೋಡದೆ, ಸಿನಿಮಾ ನೋಡಿದೀವಿ ಅಂತ ನೀವು ನಿರ್ದೇಶಕರಿಗೆ ಹೇಳಿದ್ರೆ, ಇಲ್ಲಿ ನಿರ್ದೇಶಕರು ಅಂತ ಹೇಳೋರು ವಿದ್ಯಾವಂತರಾಗಿರ್ತಾರೆ, ಬುದ್ಧಿನೂ ಇರುತ್ತೆ. ಪ್ಲಸ್ ವಿಮಿಯೋದಲ್ಲಿ ಬಹುಶಃ ಒಂದಷ್ಟು ಜನರಿಗೆ ಈಗ ನಾವು ನೋಡಿದೀವಿ ಬಟ್ ಅದಕ್ಕೆ ಪ್ರೂಫ್ ಕೊಡ್ತೀವಿ ಅನ್ನೋರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ವಿಮಿಯೋದಲ್ಲಿ ನೀವು ಕಳಿಸ್ಕೊಟ್ಟಾಗ ಸಿನಿಮಾವನ್ನ ನೋಡಿದ್ರೆ ಎಷ್ಟು ನೋಡಿದೀರಾ, ಎಷ್ಟು ಪಾರ್ಟ್ಗಳನ್ನ ನೋಡಿದೀರಾ, ಎಷ್ಟು ನಿಮಿಷಗಳ ತನಕ ನೋಡಿದೀರಾ, ಜೊತೆಗೆ ಎಷ್ಟು ವ್ಯೂಸ್ ಆಗಿದೆ, ಯಾವಾಗ ನೋಡಿದೀರಾ, ಯಾವ ಡೇಟ್ ನಲ್ಲಿ ನೋಡಿದೀರಾ, ಯಾವ ಸಮಯದಲ್ಲಿ ನೋಡಿದೀರಾ ಅನ್ನುವ ಒಂದು ಪ್ರಾಪರ್ ನಿಖರವಾದ ಪ್ರೂಫ್ ಇರುತ್ತೆ. ನೀವ್ ಅದನ್ನೇ ಇಲ್ಲಪ್ಪ ನಾವು ನೋಡಿದೀವಿ ಅಲ್ಯಾಕೆ ತೋರಿಸ್ತಿಲ್ಲ ಅಂತ ಒಬ್ರಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಅನ್ಕೊಡೋಣ, ಅವ್ರ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಬಟ್ ವಿಮಿಯೋ ಲಿಂಕ್ ನಲ್ಲಿ ಪ್ರಾಬ್ಲಮ್ ಇರಲ್ಲ, ಅವ್ರ ಸಿಸ್ಟಮ್ ಅಲ್ಲೋ, ಅವ್ರ ಕಣ್ಣಲ್ಲೋ, ಅವ್ರ ತಲೆಯಲ್ಲೋ ಏನೋ ಸಮಸ್ಯೆ ಇದೆ ಅಂತ ಅನ್ಕೋಬಹುದು ಹೊರತು, ನೀವು ಇಷ್ಟೂ ಒಂದು ಡೈರೆಕ್ಟರ್ಸ್ ಗಳನ್ನ ನೀವು ದಿಕ್ಕು ತಪ್ಪಿಸೋ ಒಂದು ಕೆಲಸ ಮಾಡಬೇಡಿ. ಬಿಕಾಸ್ ಕನ್ನಡ ಸಿನಿಮಾನ ಕಳಿಸ್ಕೊಡ್ತಿದ್ದಾರೆ ಒಳ್ಳೆ, ಅದರಲ್ಲಿ ಈಗ ಪಪ್ಪಿ ಅನ್ನೋ ಸಿನಿಮಾ ಟ್ರೈಲರ್ ಮೂಲಕ ಸದ್ದು ಮಾಡ್ತು. ಒಂದು ವೇಳೆ ನೀವು ಇದನ್ನ ನೋಡಿ ಸೆಲೆಕ್ಟ್ ಮಾಡಿದ್ರೆ ನಿಮಗೂ ಒಂದು ಗರಿ ಇರ್ತಾ ಇತ್ತು,
ಇಂಥ ಒಂದು ಸಿನಿಮಾನ ಜನರಿಗೆ ನೋಡುವ ಅವಕಾಶವನ್ನೇ ತಪ್ಪಿಸ್ಬಿಟ್ಟಿದಿರಲ್ಲ. ಇದಕ್ಕೇನ್ ಹೇಳ್ಬೇಕು? ಬಹುಶಃ ಮುಂದಿನ ಸತಿ ಆದ್ರೂ ತಿದ್ದುಕೊಳ್ಳಿ. ಅಕಾಡೆಮಿಯಲ್ಲಿ ಅಧ್ಯಕ್ಷರಾಗಿ ಕೂತಿರೋರಿಗೂ ಒಂದು ವಿನಂತಿ, ಚೇಂಬರ್ಗಳಲ್ಲಿರೋರಿಗೂ ಒಂದು ವಿನಂತಿ, ಇಂಥ ವಿಷಯ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಗಮನ ಹರಿಸಿ ಅಂತ ಹೇಳ್ಕೊಂಡು ಫೆಸ್ಟಿವಲ್ ಅನ್ನು ಆರ್ಗನೈಸ್ ಮಾಡಿ, ಫೆಸ್ಟಿವಲ್ಗೆ ಕೋಟ್ಯಾಂತರ ಖರ್ಚು ಮಾಡುವ ಸರ್ಕಾರಕ್ಕಿರ್ಬೋದು, ಆರ್ಗನೈಸರ್ಸ್ಗೂ ಒಂದು ರಿಕ್ವೆಸ್ಟ್, ಜೂರಿಗಳಲ್ಲೂ ಒಂದು ರಿಕ್ವೆಸ್ಟ್, ಬಂದ ಸಿನಿಮಾಗಳನ್ನ ನೋಡಿ. ಬಿಕಾಸ್ ಸಿನಿಮಾ ನೋಡೋದಕ್ಕೆ ದುಡ್ಡು ಕಟ್ಟಿಸ್ಕೊಳ್ಬೇಕಾದ್ರೆ 1 ರೂಪಾಯಿಗೂ ಕಷ್ಟಪಟ್ಟಿರ್ತಾರೆ, ಲಕ್ಷ ರೂಪಾಯಿಗೂ ಕಷ್ಟಪಟ್ಟಿರ್ತಾರೆ. ಪ್ಲಸ್ ಒಂದು ಕತೆ ಮಾಡಿ, ಡೈರೆಕ್ಷನ್ ಮಾಡಿ, ಅದನ್ನ ನಿಮಗೆ ಬೇಕಾದ ಫಾರ್ಮೇಟ್ ಅಲ್ಲಿ ನಿಮಗೆ ತಲುಪಿಸುವವರೆಗೂ ಆ ನಿರ್ದೇಶಕನ, ನಿರ್ಮಾಪಕನ, ತಂಡದ ಎಫರ್ಟ್ ತುಂಬಾ ಹಾರ್ಡ್ ಇರುತ್ತೆ. ಅದಕ್ಕೆ ಒಂದು ಬೆಲೆ ಕೊಡಿ. ನೀವು ನೋಡಿ ಚೆನ್ನಾಗಿಲ್ಲಪ್ಪ, ನನಗೆ ಇಷ್ಟ ಆಗಿಲ್ಲ, ನಮ್ಮ ಮೂವರ್ಗೆ ಇಷ್ಟ ಆಗಿಲ್ಲ ಅಂತ ಆಕ್ಸೆಪ್ಟ್ ಮಾಡ್ತಾರೆ. But when you don't see and you just fool saying people that we have watched it and why it is not showing, we don't know, we'll give proof ಅಂತ ಹೇಳಿದಾಗ ಯಾವಾಗ ಪ್ರೂಫ್ ಕೊಡ್ತೀರಾ? ಅಂತ 1000 ನಿರ್ದೇಶಕರು, ಅಂತ 100 ನಿರ್ದೇಶಕರನ್ನ ಇಲ್ಲಿ ಕೂರಿಸ್ಕೊಂಡ್ರೆ ನೀವು ಹೆಂಗ್ ಮುಖ ತೋರಿಸ್ತೀರಾ ಅವ್ರಿಗೆ? ನೆಕ್ಸ್ಟ್ ಇಯರು ಫೆಸ್ಟಿವಲ್ ಮಾಡಬೇಕು, ಮುಂದಿನೂ ಫೆಸ್ಟಿವಲ್ ಮಾಡಬೇಕು, ನಿಮ್ಮನ್ನ ಹೆಂಗ್ ನಂಬೋದು ಅಂತ ನಿಮಗೇನೆ ಪ್ರಶ್ನೆ ಕೇಳ್ತಾ, ನಿಮ್ಮ ಉತ್ತರಗಳನ್ನ ನಿರೀಕ್ಷೆ ಮಾಡ್ತಾ ನಾವು ಪಪ್ಪಿ ನಿರ್ದೇಶಕರ ಜೊತೆ ಮಾತಾಡ್ತೀವಿ. ಅವರು ಸಿನಿಮಾನ ಜನರ ಮುಂದೆ ಇಡ್ತಾ ಇದ್ದಾರೆ ರೀ, ನೋಡಿ ಇವಾಗ ನೆಕ್ಸ್ಟ್ ಜನರು ಆಕ್ಸೆಪ್ಟ್ ಮಾಡಿದಾಗ ನಿಮ್ಗೆ ಇನ್ನಷ್ಟು ಬೈಗಳಗಳು ಸಿಗುತ್ತೆ, ಇಂಥ ಸಿನಿಮಾನ ಸೆಲೆಕ್ಟ್ ಮಾಡ್ಲಿಲ್ಲಲ್ಲ ಇವರು ಅಂತ ಅನ್ಕೊಂಡು. ಸೊ ನೆಕ್ಸ್ಟ್ ಏನ್ ಸಿನಿಮಾ ಕಥೆ ಏನು? ಸಿನಿಮಾ ಕಥೆಯ ಬಗ್ಗೆ ನಾನು ಮಾತಾಡಿಲ್ಲ. ಸಿನಿಮಾ ನೋಡಿದಾಗ ಅರ್ಥ ಆಯ್ತು, ಇದು ನಾರ್ತ್ ಕರ್ನಾಟಕ ಹುಡುಗರೇನೋ ಪಪ್ಪಿ ನಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಯಾರೋ ಮಾರಾಟ ಕಾಣೆ ಆಗಿದೆ ಅಂತ ಹೇಳ್ಕೊಂಡು. ವಾಟ್ ಇಸ್ ದ ಸ್ಟೋರಿ? ಫುಲ್ ಹೇಳಿದ್ರು ಒಂದು ಚಿಕ್ಕ ಲಿಂಕ್ ಹೇಳ್ಬೋದು. ಅದೇ ಮೇಡಮ್, ಅಷ್ಟೇ ನೀವು ಹೇಳಿದ್ರಲ್ಲ, ಅದೇ ಸ್ಟೋರಿ. ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ತುಂಬಾ ಜನ ವಲಸೆ ಬರ್ತಾರೆ ದುಡಿಯಕ್ಕಂತ. ಅವ್ರು ಬಂದಾಗ ಇಲ್ಲಿ ಜೀವನ ಹೇಗೆ ಕಟ್ಕೋತಾರೆ, ಸೊ ಅವರು ಅಂದ್ರೆ ಈ ಎಸ್ಪೆಷಲಿ ನಮ್ಮ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಂತ ಪ್ರತಿದಿನ ಬಸ್ಸಲ್ಲಿ ತುಂಬಿಕೊಂಡು ಬರ್ತಾರೆ ಬೆಂಗಳೂರಿಗೆ. ಎಷ್ಟು ಜನ ಬರ್ತಾರೆ ಪಾಪ. ಅವ್ರಿಗೆ ಇಲ್ಲಿ ಹೆಂಗ್ ಜೀವನ ಕಟ್ಕೋತಾರೆ, ರೂಮ್ ಹೆಂಗೆ, ಅವ್ರಿಗೆ ವಸತಿ ಹೆಂಗೆ, ಅವ್ರಿಗೆ ಕೆಲಸ ಹೆಂಗೆ, ಅದು ನನ್ನ ರಿಯಲ್ ಕಣ್ಣಾರೆ ನೋಡಿರೋದ್ರಿಂದ ಸೊ ನನಗೆ ಅವ್ರನ್ನ ಆ ಭಾಗ, ಆ ಕತೆ, ಅವ್ರನ್ನ ಇಟ್ಕೊಂಡೆ ಒಂದು ಕತೆ ಮಾಡಿದರೆ ಹೇಗಿರುತ್ತೆ, ಅದು ನಾವು ತುಂಬಾ ಸೀರಿಯಸ್ ಮ್ಯಾಟ್ರ್. ಅದನ್ನ ಸೀರಿಯಸ್ ಆಗಿ ಹೇಳಕ್ ಇಷ್ಟ ಇಲ್ಲ ನನ್ಗೆ, ಯಾವುದೇ ಅದು ಒಂದು ಫನ್ ಆಗಿ ಹೇಳ್ಬೇಕನ್ನೋದು. ಸೊ ಅವಾಗ ಹುಟ್ಟಿರೋದೆ ಆ ಪಪ್ಪಿ. ಇಲ್ಲಿ ಬಂದಾದ್ಮೇಲೆ ಏನ್ ಮಾಡ್ತಾರೆ, ನಾಯಿ ಸಿಗುತ್ತೆ, ಅದ್ರ ಜೊತೆ ಹೆಂಗೆ ಒಡನಾಟ ಆಗುತ್ತೆ. ಸೊ ಈ ತರ ಹಿಂಗ ಮೂವ್ ಆಗುತ್ತೆ ಸಬ್ಜೆಕ್ಟ್. ಅದು ತುಂಬಾ ಫನ್ನಿ ಆಗಿದೆ. ನಿಮಗೆ ಸಿನಿಮಾದಲ್ಲಿ 80% ಎಂಟರ್ಟೈನ್ಮೆಂಟ್, 20% ನಿಮ್ಗೆ ಎಮೋಷನಲಿ. ಬಿಗಿನಿಂಗ್ ಹಿಂಗೆ ಇದು ಮಾಡ್ತಾನೆ, ಲಾಸ್ಟ್ಗೆ ಅಷ್ಟೇ ಒಂದು ಎಮೋಷನ್ ಟಚ್ ಕೊಡ್ತಾರೆ. ಆತರ ಸಿನಿಮಾ ವೆರಿ ನೈಸ್ ಸರ್. ಓವರ್ ಆಲ್ ಪಪ್ಪಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ನಗ್ತಾ ಸ್ವಲ್ಪ ಅಳಿಸಿ ಖುಷಿಯಲ್ಲಿ ಪೈಸಾ ವಸೂಲ್ ಮಾಡುವಂತಹ ಒಂದು ಸಿನಿಮಾ. ಡೆಫಿನೆಟ್. ಅದು ನಾನು ಏನಂತಂದ್ರೆ, ಸೊ ಈಗ ಸಿನಿಮಾ ನೋಡೋ ಆಡಿಯನ್ಸ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ, ಯಾವ ಸಿನಿಮಾ ನೋಡ್ಬೇಕು ಏನೋ. ಅವ್ರದ್ದು ತಪ್ಪಲ್ಲ, ನಾವ್ ಯಾವತ್ತೂ ಜನರನ್ನ ನಾವು ಬ್ಲೇಮ್ ಮಾಡಂಗೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವ್ದು ನೋಡ್ಬೇಕು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅನ್ನೋದೇ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನಾನು ದಯವಿಟ್ಟು ಆಡಿಯನ್ಸ್ ಹತ್ರ ಕೇಳ್ಕೊಳ್ಳೋದಷ್ಟೇ, ಸಿನಿಮಾ ಪ್ರೇಮಿಗಳೇ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಒಂದು ಸರಿ ಪಪ್ಪಿ ಟ್ರೈಲರ್ ನೋಡಿ, ಪಪ್ಪಿ ಸಾಂಗ್ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ದಯವಿಟ್ಟು ಬಂದು ಸಿನಿಮಾ ನೋಡಿ. ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಟ್ರೈಲರ್ ನೋಡಿ ಖುಷಿ ಪಡಿ ಅಷ್ಟೇ. ನಿಮಗೆ ಟ್ರೈಲರ್ ಇಷ್ಟ ಆಯ್ತಾ ಅಂದ್ರೆ ಸಿನಿಮಾ ನೋಡಿ. ನೀವು ನೋಡೋ ಆ 4 ನಿಮಿಷ ಟ್ರೈಲರ್ ಏನಿದೆ, ಆ ಮಜಾ, ಆ ಎಂಟರ್ಟೈನ್ಮೆಂಟ್ ಟೋಟಲ್ ಒಂದು ಸಿನಿಮಾದ 2 hours ಅಂತ ಏನ್ ಹೇಳ್ತೀವಿ ಅಷ್ಟರಲ್ಲಿ 4 minutes ಅಲ್ಲಿ ಇರೋದನ್ನೆಲ್ಲ ಓವರ್ ಆಲ್ ಸಿನಿಮಾದಲ್ಲಿ ಕಟ್ಕೊಡೋ ಕೆಲಸ ಮಾಡಿದ್ವಿ. ಅಂದ್ರೆ ಬಂದವ್ರು ಖುಷಿಯಿಂದ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಎಸ್ಪೆಷಲಿ ಪಪ್ಪಿ ಲವರ್ಸ್ ಎಲ್ಲ ಇರ್ತಾರಲ್ಲ, ಡಾಗ್ ಲವರ್ಸ್, ಅವ್ರಿಗಂತೂ ತುಂಬಾ ಟಚ್ ಆಗುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗೋದು. ಸೊ ಅದಕ್ಕೆ ಮಕ್ಕಳಿಗೆ ಸ್ಪೆಷಲ್ ಶೋ ಏನಾದ್ರು ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಹೆಂಗೋ ರಜದಲ್ಲಿ ಇದಾರೆ, ಅದೊಂದು ಪ್ಲಾನ್ ಮಾಡ್ತಾ ಇದ್ವಿ. ಆಕ್ಚುಲಿ ಮಕ್ಕಳಿಗೆ ನೋಡ್ತಕ್ಕಂತ ಸಿನಿಮಾ ಮೇಡಮ್. ಪರಿಚಯ ಅದ್ ಏಕ ಒದರ್ತೈತಿ ನಿನ್ ಕೂಡ ಕರ್ಕೊಂಡೋಗ್ ಹೊರಗ. ಅಪ್ಪದ ನಾಪ್ ಕರ್ಕೊಂಡ್ ಹೋಗ್ಬಿಡ. ಮಾಡಿ ಅಲ್ಲೇ ನಿಧಾನ ಹೊರಗಡೆ. ಯಜಾ ನೀ ಫಸ್ಟ್ ಜಲ್ದಿ ಮ್ಯಾಕ್ ಹೋಗ. ಪಪ್ಪಿ ನೀ ಮಲ್ಕೋ. ನನ್ ಜೊತೆ ಶಾಲೆ ಬರ್ತಿ ಪಪ್ಪಿ, ನನ್ನ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಮಬ್ಬಡ್ಸಿಕ್ಕೆ ಫಸ್ಟ್ ನೀನ್ ಬಾಲಿ, ಆಮೇಲೆ ನೀನ್ ನಾಯಿನ್ ಕರ್ಕೊಂಬರಂತಿ. ನಾನು ನಿಮಗೆ ಹೇಳೋದು ಆಲ್ ದ ಬೆಸ್ಟ್. ಸಿನಿಮಾ ಕರ್ನಾಟಕದಾದ್ಯಂತೆಲ್ಲ ಅದರಿಂದ ಹೊರಗಡೆನೂ ಜನರಿಗೆ ಇಷ್ಟ ಆಗುವ ಮಟ್ಟಿಗೆ ಈ ಸಿನಿಮಾ ಬೆಳಿಲಿ. ಪಪ್ಪಿ
ಮನೆ ಮಾತಾಗ್ಲಿ, ಮಕ್ಕಳಿಗೆ ನೀವು ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ಬೇಸಿಗೆ ರಜೆನಲ್ಲಿ ಮಕ್ಕಳು ಫ್ಯಾಮಿಲಿ ಜೊತೆ ನೋಡುವಂತೆ ಆಗ್ಲಿ ಅಂತ ಆಶಿಸ್ತಾ, ಕೊನೆಯದಾಗಿ ನಿಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ಇನ್ವೈಟ್ ಮಾಡ್ತಿದ್ರೆ ಥ್ರೂ FMC, ಯು ಕ್ಯಾನ್ ಇನ್ವೈಟ್ ದೆಮ್. ಎಲ್ರಿಗೂ ನಮಸ್ತೆ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಾಗೆ, ಕನ್ನಡಿಗರು ಬಿಟ್ಟಿರೋ ಉದಾಹರಣೆ ಇಲ್ಲ. ಸೊ ಹಾಗೇನೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ಪಪ್ಪಿ ಟ್ರೈಲರ್ ಅಂತ ಒಂದ್ಸತೆ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಅದರಲ್ಲಿ ನಿಮಗೆ ಎಲ್ಲ ಯಾರಿಗಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ದಯವಿಟ್ಟು ನೋಡಬೇಡಿ. ಅದರಲ್ಲಿ ನೋಡಿದ್ರಲ್ಲಿ ಯಾರಾದ್ರೂ ಒಂದು 2-3 ನಿಜವಲ್ಲ ಟ್ರೈಲರ್ ಇಷ್ಟ ಆಯ್ತಂದ್ರೆ ಖಂಡಿತ ಮಿಸ್ ಮಾಡಲೇಬೇಡಿ. ನಿಮ್ಗೇನು ಆ 4 ಮಿನಿಟ್ಸಲ್ಲೇ ಸಿಗೋ ಎಂಟರ್ಟೈನ್ಮೆಂಟ್ ಥ್ರೋ ಸಿನಿಮಾದಲ್ಲಿ ಕಟ್ಕೊಡೋ ಜವಾಬ್ದಾರಿ ಒಬ್ಬ ನಿರ್ದೇಶಕನೇ ಆಗಿ ಅದು ನನ್ನ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಟ್ರೈಲರ್ ನೋಡಿ, ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ May 1st ನಿಮ್ಮ ಸುತ್ತಮುತ್ತಲಿನ ಚಿತ್ರಮಂದಿರದಲ್ಲಿ ನಮ್ಮ ಪಪ್ಪಿ ಇರ್ತಾರೆ, ಜೊತೆಗೆ ಮಕ್ಕಳ ಜೊತೆ ಇರ್ತಾರೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ರಜೆಯನ್ನ ನಿಮ್ಮ ಪೇರೆಂಟ್ಸ್ ಅನ್ನ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಆಯುಷ್ ಮಲ್ಲಿ ಅವರೇ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂಡ್ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ನಿಮಗೆ ದೊಡ್ಡ ಸಕ್ಸಸ್ ಆಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.